ಅದಕ್ಕೆ ತಕ್ಷಣ ಭಗವಂತನನ್ನ ಮರೆತಂತೆ ನಟಿಸುವುದರಿಂದ ಕೂಡ ವಿಸ್ಮೃತಿಯ ಒಂದು ಪ್ರದರ್ಶನ. ನಿನಗೆ ಉತ್ತರ ಕೊಡ್ತೇನೆ, ಆದರೆ ಈ ರೀತಿ ಪ್ರಶ್ನೆ ಮಾಡಿದ ಒಂದು ದೋಷ ಪರಿಹಾರಕ್ಕೆ ಮತ್ತು ಮುಂದೆ ಭಗವಂತ ನನ್ನಿಂದ ನುಡಿಸುವುದು ಅನ್ನೋದಕ್ಕೋಸ್ಕರ ಭಗವಂತನ ಪ್ರಾರ್ಥನೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯ ಮಾಂ ಬ್ರುವಂತಿ ಜಗದ್ಗುರು. ನಮಸ್ತಸ್ಮೈ ಭಗವತೆ ವಾಸುದೇವಾಯ. ಇದು ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ದ್ವಾದಶಾಕ್ಷರದಲ್ಲಿ ಓಂಕಾರ ಬಿಟ್ಟು ಪೂರ್ತಿ ಮಂತ್ರದಲ್ಲಿ ಅದನ್ನು ತಗೊಂಡಿದ್ದಾರೆ. ಆಮೇಲೆ ವಾಸುದೇವಾಯ ಧೀಮಹಿ, ವಿಷ್ಣು ಗಾಯತ್ರಿ, ಗಾಯತ್ರಿಯನ್ನು ವಾಸುದೇವ ದ್ವಾದಶಾಕ್ಷರ ಮತ್ತು ಗಾಯತ್ರಿ ಎರಡು ಮಂತ್ರಗಳನ್ನು ತಗೊಂಡಿದ್ದಾರೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ, ಆ ವಾಸುದೇವನಿಗೆ ನಮಸ್ಕಾರ. ತಸ್ಮೈ, ಯಾರಿಂದ ನಾನು ವಿಧಿ ಜಗತ್ತಿನ ಮೂಲ ಆದಿಜೀವವಾಗಿ ಸೃಷ್ಟಿಯಾದೆನೋ, ಯಾರ ಮುಂದೆ ನನ್ನ ಸಾಮರ್ಥ್ಯ ಇಷ್ಟೇ ಅತ್ಯಲ್ಪವೋ ಅಂಥ ವಾಸುದೇವನಿಗೆ ನಮಸ್ಕಾರ. ನಮಸ್ತಸ್ಮೈ ಭಗವತೆ ವಾಸುದೇವಾಯ. ಇದು ದ್ವಾದಶಾಕ್ಷರ ಆಯ್ತು. ಅದೇ ವಾಸುದೇವಾಯವನ್ನು ಮುಂದೆ ತಗೊಂಡ್ಬಿಟ್ರೆ ವಾಸುದೇವಾಯ, ಅದು ವಿಷ್ಣು ಗಾಯತ್ರಿ ಒಂದು ಪಾದ ಆಯ್ತು. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್, ವಿಷ್ಣು ಗಾಯತ್ರಿ. ಅದರ ಮಧ್ಯಪಾದ ಅಂದ್ರೆ ಈ ಎರಡು ಮಂತ್ರಗಳು, ಒಂದು 12 ಅಕ್ಷರದ ಮಂತ್ರ, ಒಂದು 24 ಅಕ್ಷರದ ಮಂತ್ರ. ವಾಸುದೇವ ದ್ವಾದಶಾಕ್ಷರ, ವಿಷ್ಣು ಗಾಯತ್ರಿ ಚತುರ್ವಿಂಶತಿ ಅಕ್ಷರ. ಈ ಎರಡು ಮಂತ್ರಗಳನ್ನ ಪ್ರತಿಯೊಂದು ವಿಷಯವನ್ನ ಪ್ರಾರಂಭ ಮಾಡುವ ಮುಂಚೆ ಚತುರ್ಮುಖ ನೆನಪಿಸಿಕೊಳ್ತಾನೆ. ಅಂದ್ರೆ ಚತುರ್ಮುಖನ ನಿತ್ಯ ಉಪಾಸ ದ್ವಾದಶಾಕ್ಷರ. ಅಂಥ ವಾಸುದೇವನಿಗೆ ನಮಸ್ಕಾರ. ವಾಸುದೇವ ಅಂದ್ರೆ ಭಗವಂತನಿಗೆ ವಾಸುದೇವ ಅನ್ನುವ ಹೆಸರು ಅನೇಕ ಅರ್ಥಗಳಿವೆ. ಲೋಕದಲ್ಲಿ ಸಾಮಾನ್ಯ ಎಲ್ಲರೂ ತಿಳ್ಕೊಂಡಿರುವಂತಹದ್ದು ಏನು? ವಸುದೇವನ ಮಗ ವಾಸುದೇವ. ಆದ್ರೆ ಈ ನಾರದ ಚತುರ್ಮುಖ ಸಂವಾದ ಆಗುವಾಗ ಇನ್ನೂ ವಸುದೇವನ ಮಗನಾಗಿ ವಾಸುದೇವನಾಗಿ ಕೃಷ್ಣ ಅವತಾರ ಮಾಡೇ ಇಲ್ಲ. ಬಹಳ ಪುರಾತನವಾದಂತಹದ್ದು. ಮತ್ತು ಓಂ ನಮೋ ಭಗವತೆ ವಾಸುದೇವ ಅಂತ ಮಂತ್ರ ಆವಿಷ್ಕಾರ ಆದದ್ದು ಕೃಷ್ಣಾವತಾರ ಆದ ಮೇಲೆ ಅಲ್ಲ, ಅಥವಾ ವಿಷ್ಣು ಗಾಯತ್ರಿಯಿಂದ ವಾಸುದೇವಾಯ ಧೀಮಹಿ ಎನ್ನುವ ಮಂತ್ರ ಆವಿಷ್ಕಾರ ಆದದ್ದು ಕೃಷ್ಣಾವತಾರ ಆದ ಮೇಲೆ ಅಲ್ಲ. ಆದ್ರಿಂದ ವಾಸುದೇವ ಅನ್ನುವ ಶಬ್ದಕ್ಕೆ ವಸುದೇವನ ಮಗ ಅನ್ನುವುದು ಒಂದು ಕಾಲಬದ್ಧವಾದ ಅರ್ಥ. ಯಾವಾಗ? ಈಗ 5000 ವರ್ಷದ ಹಿಂದೆ ವಸುದೇವನಲ್ಲಿ ಕೃಷ್ಣ ಅವತರಿಸಿದ ಮೇಲೆ ಜನ ಅವನನ್ನು ವಸುದೇವನ ಮಗ ಅಂತ ಅರ್ಥದಲ್ಲಿ ಗುರುತಿಸಿದರು. ಹಾಗಾಗಿ ಇದು ಅಪ್ರಾಕೃತವಾದ ನಾಮ ಅಲ್ಲ. ಈ ಅರ್ಥದಲ್ಲಿ ಪ್ರಾಕೃತಿಕವಾದ ಒಂದು ಇನ್ಸಿಡೆಂಟ್ನಿಂದ ಹುಟ್ಟಿದ ನಾಮ. ಭಗವಂತನ ನಾಮ ಅಪ್ರಾಕೃತ. ಅಪ್ರಾಕೃತ ಅಂದ್ರೆ ಈ ಪ್ರಪಂಚದಲ್ಲಿ ನಡೆಯುವ ಒಂದು ಯಾವುದೋ ಒಂದು ಕಾಲಘಟ್ಟದಲ್ಲಿ ನಡೆದ ಘಟನೆಯಿಂದ ಬರುವ ಹೆಸರಲ್ಲ. ಅದು ಭಗವಂತನ ಹೆಸರು. ಭಗವಂತನಷ್ಟೇ ಅನಾದಿ ಅನಂತ. ಹಾಗಾದ್ರೆ ಆ ಹೆಸರಿಗೆ ಪ್ರಾಕೃತಿಕವಾದ ಐತಿಹಾಸಿಕವಾದ ಒಂದು ಘಟನೆಯ ಘಟ್ಟದಿಂದ ನಿರ್ಮಾಣವಾದ ಹೆಸರಲ್ಲ. ಅದಕ್ಕೊಂದು ಆದಿಯಾದ ಅರ್ಥ ಇರಬೇಕು. ಏನು ವಾಸುದೇವ ಅಂದರೆ? ಇದಕ್ಕೆ ಭಾಗವತದಲ್ಲಿ ಒಂದು ಅರ್ಥ ಹೇಳಿದ್ದಾರೆ. ಸತ್ವಂ ವಿಶುದ್ಧಂ ವಸುದೇವ ಸಂಹಿತಂ. ವಸುದೇವ ಅಂತಂದ್ರೆ ಪರಿಶುದ್ಧವಾದ ಮನಸ್ಸು. ಸಂಸ್ಕೃತದಲ್ಲಿ ವಸುದೇವನಿಂದ ಹುಟ್ಟುವುದು ಅಂದ್ರೆ ದೇವಕಿಯ ಗಂಡ ವಸುದೇವನಿಂದ ಅಲ್ಲ, ಪರಿಶುದ್ಧವಾದ ಮನಸ್ಸಿನಲ್ಲಿ ಹುಟ್ಟು ಬರ್ತಾನೆ. ಯಾರ ಮನಸ್ಸು ಶುದ್ಧವೋ ಅವರಿಗೆ ವನಗೋಚರ ಆಗ್ತಾನೆ. ಅಶುದ್ಧವಾದ ಮನಸ್ಸಿನಿಂದ ಧ್ಯಾನ ಮಾಡಿದ್ರೆ ಗೋಚರ ಆಗುವುದು. ಹಾಗಾಗಿ ವಸುದೇವ ಅಂದ್ರೆ ವಸು ಅಂದ್ರೆ ಸಂಪತ್ತು. ಎಲ್ಲ ಜಗತ್ತಿನ ದೊಡ್ಡ ಸಂಪತ್ತು ಅಂದ್ರೆ ಭಗವಂತ. ಅವನನ್ನು ದೇವಯತಿ ಬೆಳಗಿಸುವಂತಹದ್ದು ಯಾವುದಾದ್ರೂ ಶುದ್ಧವಾದ ಮನಸ್ಸು. ದೊಡ್ಡ ಸಂಪತ್ತನ್ನ ನಮಗೆ ತೋರಿಸಿಕೊಡುವಂತಹ ಮನಸ್ಸಿಗೆ ವಸುದೇವ ಅಂತ. ಸತ್ವಮಯವಾದ ರಜಸ್ತಮೋ ಗುಣಗಳಿಂದ ಮಲಿನವಾಗದ ಅತ್ಯಂತ ಪರಿಶುದ್ಧವಾದ ಮನಸ್ಸು ವಸುದೇವ. ಆ ವಸುದೇವದಲ್ಲಿ ಇವನು ಆವಿರ್ಭಾವ ಆಗ್ತಾನೆ, ಕಾಣಿಸಿಕೊಳ್ತಾನೆ. ಶುದ್ಧವಾದ ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ ಧ್ಯಾನ ಗೋಚರನಾಗ್ತಾನೆ. ಆದ್ದರಿಂದ ವಾಸುದೇವ ಇದು ಸಾರ್ವಕಾಲಿಕವಾದ ಅರ್ಥ. ಯಾವುದೋ ಒಂದು ಕಾಲದಲ್ಲಿ ಶುದ್ಧವಾದ ಮನಸ್ಸು ನಿರ್ಮಾಣ ಆಯಿತು ಅದರ ಮೇಲೆ ಅಲ್ಲ, ಅನಾದಿ ಅನಂತ ಕಾಲದಲ್ಲೂ ಅನ್ವಯವಾಗುವ ಅರ್ಥ ಪರಿಶುದ್ಧವಾದ ಸತ್ವಪ್ರಚುರವಾದ ಮನಸ್ಸಿನಲ್ಲಿ ಆವಿರ್ಭಾವಗೊಂಡು ದರ್ಶನ ನೀಡತಕ್ಕಂತಹ ಶಕ್ತಿ. ಇದು ಒಂದು ಅರ್ಥ ವಾಸುದೇವ ಅಂದ್ರೆ. ಇನ್ನು ಅವನು ವಾಸು ದರ್ಶನ ನೀಡಲಿಕ್ಕೆ ಅವನು ಎಲ್ಲಿದ್ದ? ಹೃದಯದಲ್ಲಿ ದರ್ಶನ ನೀಡಿದ ಅಂದ್ರೆ, ಅಲ್ಲಿ ಕಾಣಿಸಿಕೊಂಡ ಅಂದ್ರೆ
ಮೊದಲು ಇರ್ಲಿಲ್ಲ, ಅಲ್ಲಿ ಬಂದು ಕಾಣಿಸಿಕೊಂಡು ಇದ್ದವನೇ ಕಾಣಿಸಿಕೊಂಡು, ಅದಕ್ಕೆ ವಾಸುದೇವ ಅಂತ. ಅವನು ಅಲ್ಲೇ ಇದ್ದ, ಅಲ್ಲಿ ಬಂದು ಕಾಣಿಸಿಕೊಂಡದ್ದಲ್ಲ, ಎಲ್ಲೋ ಇದ್ದವನು ಹೃದಯದೊಳಗೆ ಪ್ರವೇಶ ಮಾಡಿ ಕಾಣಿಸಿಕೊಂಡದ್ದಲ್ಲ. ಅವನು ಅಲ್ಲೇ ಇದ್ದ, ಇದ್ದೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಅವನ ಇದ್ದ ಅನ್ನೋದು ಗೊತ್ತಾಯಿತು, ಕಾಣಿಸಿಕೊಂಡ. ಅವನ ಇರುವಿನ ಅರಿವು ಬರುವುದು, ಅದೇ ವಾಸು ಅಂತ ಶಬ್ದವನ್ನು ಬಳಸಿದ್ರು. ಅವನು ಎಂಥ ದೇವ ಅಂದ್ರೆ ವಾಸುದೇವ. ವಾಸು ಅಂದ್ರೆ ವಸತಿ, ಇತಿ ವಾಸು. ಅವನು ಹೃದಯದೊಳಗೆಯೇ ಸದಾ ವಾಸವಾಗಿರುವವನು. ಅವನು ಧ್ಯಾನ ಮಾಡಿದ ಮೇಲೆ ಅಲ್ಲಿ ಪ್ರವೇಶ ಮಾಡಿದವನಲ್ಲ. ವಸತಿ ನತು ವಿಶತಿ ಇಂತು ವಸತಿ. ಅವನು ಪ್ರವೇಶ ಮಾಡಿದ್ದಲ್ಲ, ಮತ್ತೆ ಅಲ್ಲೇ ಇದ್ದ. ಇದ್ದು ಯಾಕೆ ಕಾಣಿಸಲಿಲ್ಲ? ವಾಸು, ಅದು ಅದೇ ಉತ್ತರ. ವಾಸಯತಿ, ತನ್ನ ಸ್ವರೂಪವನ್ನ ಇನ್ನೊಬ್ಬರಿಗೆ ಕಾರಣದಿಂದ ಮುಚ್ಚಿಕೊಂಡಿದ್ದ. ವಾಸನ ಅಂದ್ರೆ ಸಂಪೂರ್ಣ ಮುಚ್ಚು, ಹೊಸ ಆಚ್ಛಾದನೆ. ಇದ್ದ, ಏನಾಗಿದ್ದ? ಮುಚ್ಚಿಕೊಂಡಿದ್ದ. ಆ ಶಬ್ದವೇ ಎಲ್ಲವನ್ನೂ ಹೇಳುತ್ತೆ. ಭಗವಂತನ ಉಪಾಸನೆಯ ಎಲ್ಲ ಪ್ರೊಸೆಸ್ ಅನ್ನ ಅವನು ಮೊದಲು ವಾಸುದೇವನಾದ, ಶುದ್ಧವಾದ ಮನಸ್ಸಿಗೆ ಗೋಚರನಾದ. ಗೋಚರನಾದ ಅಂದ್ರೆ ಬಂದ ಗೋಚರ ಆದ್ದಲ್ಲ, ವಾಸು, ಅಲ್ಲೇ ವಾಸವಾಗಿದ್ದ. ವಾಸವಾಗಿದ್ದು ಯಾಕೆ ಕಾಣಲಿಲ್ಲ? ವಾಸವಾಗಿದ್ದ, ಮುಚ್ಚಿಕೊಂಡಿದ್ದ. ತನ್ನನ್ನು ತಾನು ಮುಚ್ಚಿಕೊಂಡು ಹೃದಯದಲ್ಲಿದ್ದ. ಇವನ ಸತ್ವಪ್ರಚುರವಾದಂತಹ ಇವನ ಜ್ಞಾನ ಭಕ್ತಿಗಳಿಗೆ ಮೆಚ್ಚಿ ತನ್ನನ್ನು ಮುಚ್ಚಿಕೊಂಡ. ಅದೇ ವಾಸವಾಗಿದ್ದವ ದೇವ ಆದ. ದೇವ ಅಂದ್ರೆ ನೀವು ಪ್ರಕಾಶ, ನೀವು ನಿಂತು ಮೊದಲು ಮುಚ್ಚಿಕೊಂಡಿದ್ದ, ಆಮೇಲೆ ಬೆಳಕಾಗಿ ಕಾಣಿಸಿಕೊಂಡ. ಮೊದಲು ಅವನು ಇದ್ದೂ ಕೂಡ ಒಳ ಕತ್ತಲು ತುಂಬಿತ್ತು, ಅದು ಹೋಯಿತು, ಬೆಳಕಾಗಿ ಕಾಣಿಸಿಕೊಂಡ. ಆದ್ರಿಂದ ಅವನು ವಾಸುದೇವ. ಆಮೇಲೆ ಅವನು ಹೃದಯದೊಳಗೆ ಮಾತ್ರ ಇದ್ನೋ ಅಂದ್ರೆ ಇಲ್ಲಪ್ಪ, ವಾಸವಾಗಿದ್ದ. ಅಂದ್ರೆ ಇಡೀ ಪ್ರಪಂಚವನ್ನು ಆವರಿಸಿಕೊಂಡಿದ್ದ. ಹಿ ವಾಸ್ ಆಮ್ನಿಪ್ರೆಸೆಂಟ್. ಎಲ್ಲ ಅವನು ಎಲ್ಲ ಕಡೆ ತುಂಬಿದ್ದ, ಹೃದಯದೊಳಗೂ ತುಂಬಿದ್ದ. ಅಂತರ್ಬಹಿಶ್ಚ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲದರ ಒಳಗೂ ಇದ್ದ, ಎಲ್ಲದರ ಹೊರಗೂ ಇದ್ದ, ಮತ್ತು ಎಲ್ಲವನ್ನು ಸೃಷ್ಟಿ ಸ್ಥಿತಿ ಸಂಹಾರಗಳಿಂದ ನಿಯಂತ್ರಿಸ್ತಾ ತಾನು ಆಟವಾಡ್ತಾ ಇದ್ದ. ಒಳಗೂ ಆಟ, ಹೊರಗೂ ಆಟ. ದೇವ ಅಂದ್ರೆ ಆಟ ಆಡುವ ಕ್ರೀಡಾಯ. ಅವನಿಗೆ ಒಳಗಿರುವುದೊಂದು ಆಟ, ಹೊರಗಿರುವುದೊಂದು ಆಟ, ಲೀಲಾ ಮಾತ್ರ. ಆದರೆ ಒಳಗಿದ್ದೂ ಕೂಡ ವಾಸವಾಗಿದ್ದ, ಮುಚ್ಚಿಕೊಂಡಿದ್ದ. ಹೊರಗಿದ್ದೂ ವಾಸವಾಗಿದ್ದ, ಮುಚ್ಚಿಕೊಂಡಿದ್ದ. ಹೊರಗಿದ್ದು ಹೊರಗೆ ಕಾಣಲಿಲ್ಲ, ಒಳಗಿದ್ದು ಒಳಗೆ ಕಾಣಲಿಲ್ಲ. ಆದರೆ ಮನಸ್ಸು ಸ್ವಚ್ಛವಾದಾಗ ಹೊರಗೂ ಕಂಡ, ಒಳಗೂ ಕಂಡ. ಹಾಗಾಗಿ ಅವನು ವಾಸುದೇವ. ಬಹಳ ಸುಂದರವಾದ ನಾಮ. ಮೆಡಿಟೇಷನ್, ಈ ಧ್ಯಾನಕ್ಕೆ ಅದರ ಅರ್ಥಾನುಸಂಧಾನ ಮಾಡಿದ್ರೆ ಬಹಳ ರೋಚಕವಾದ ನಾಮ. ಇನ್ನೂ ಇದನ್ನು ಬೇರೆ ಬೇರೆ ರೀತಿಯಿಂದ ಆಮೇಲೆ ಬೇಕು ಅಂತ ಆ ಹೆಸರಿಗೆ ಒಂದು ಲೌಕಿಕ ಮುಖ ಕೊಡಬೇಕು ಅಂತ ವಸುದೇವನ ಮಗನಾಗಿ ಬಂದ. ಯಾರಪ್ಪ ಸನ್ನಾಪ ವಸುದೇವ ಅಂತ ಅಡ್ರೆಸ್ ಬರೆಯೋರು ಬರೀಲಿ, ನನಗೆ ಆಕ್ಷೇಪ ಇಲ್ಲ. ಆದರೆ ಸನ್ನಾಪ ವಸುದೇವ ಅನ್ನೋ ಅರ್ಥದಲ್ಲಿ ನಾನು ವಾಸುದೇವ ಅಲ್ಲ. ವಾಸುದೇವ ಸದೃಶ. ಜಗತ್ತಿನ ಸೃಷ್ಟಿಯ ಆರಂಭದಲ್ಲಿ ಚತುರ್ಮುಖ ಹುಟ್ಟುವ ಮುಂಚೆ ಭಗವಂತ ವಾಸುದೇವ ರೂಪದಿಂದ ಆವಿರ್ಭಾವಗೊಂಡ. ಅದು ಮೋಕ್ಷಪ್ರದವಾದ ರೂಪ. ಸೃಷ್ಟಿ ಸ್ಥಿತಿ ಸಂಹಾರ ಮೋಕ್ಷ. ಸೃಷ್ಟಿಗೆ ಪ್ರತಿಮ್ನ, ಸ್ಥಿತಿಗೆ ಅನಿರುದ್ಧ, ಸಂಹಾರಕ್ಕೆ ಸಂಘರ್ಷಣ, ಮೋಕ್ಷಕ್ಕೆ ವಾಸುದೇವ. ಹೀಗೆ ಸೃಷ್ಟಿ ಸ್ಥಿತಿ ಸಂಹಾರಗಳ ಆಚೆಗೆ, ಇನ್ನು ಸೃಷ್ಟಿ ಸ್ಥಿತಿ ಸಂಹಾರಗಳ ಆಗುವ ಮುಂಚೆ, ಸೃಷ್ಟಿಯೇ ಆಗುವ ಮುಂಚೆ ಏನೂ ಇಲ್ಲದೆ ಇದ್ದಾಗ ಭಗವಂತ ವಾಸುದೇವನಾಗಿ ಆವಿರ್ಭಾವಗೊಂಡ. ಎಲ್ಲವೂ ಹೋದ ಮೇಲೆ ಇವನ ಸಂಸಾರದಿಂದ ಬಿಡುಗಡೆ ಬಂದ ಮೇಲೆ ಹೋಗಿ ಸೇರುವುದು ವಾಸುದೇವನ ಮೋಕ್ಷಪ್ರದವಾದ ರೂಪ. ಅದರಿಂದ ಚತುರ್ಮುಖನಿಗೆ ಆ ಮೋಕ್ಷಪ್ರದವಾದ ರೂಪದ ಉಪಾಸನೆ. ಅವರ ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ಇರತಕ್ಕ ಭಗವಂತನ ಉಪಾಸನೆಗಿಂತ ಮೇಲಕ್ಕೆ ಹೋಗಿಬಿಟ್ಟಿದ್ದಾನೆ ಚತುರ್ಮುಖ. ಆ ರೂಪಗಳು ಸದಾ ಅವನಿಗೆ ಸಾಕ್ಷಾತ್ಕಾರ. ಅವನು ಇನ್ನೂ ಸೇರಬೇಕಾದ ರೂಪ ವಾಸುದೇವ. ನಮ್ಮ ಚತುರ್ಮುಖರು ಹೋಗಿ ಸೇರಬೇಕಾದ ರೂಪ ವಾಸುದೇವ. ಇದನ್ನೇ ಅವನು ಸೇರಿ ಆಗಿದೆ. ಪ್ರತಿಮಾ ಅನಿರುದ್ಧ ಎಲ್ಲ ಜೊತೆ ಒಡನಾಟ ಇದ್ದ ಹಾಗೆ ವಾಸುದೇವನನ್ನು ಹೋಗಿ ಸೇರಬೇಕು. ಅದಾಗಬೇಕಾಗಿದ್ರೆ 31,104,000 ಕೋಟಿ ವರ್ಷಗಳ ಈ ಪ್ರಾರಂಭ ಮುಗಿಯಬೇಕು, ಚತುರ್ಮುಖನ ಜೀವನ ಪ್ರಾರಂಭ. ಅದಕ್ಕೆ ನಮಸ್ತಸ್ಮೈ ಭಗವತೇ ವಾಸುದೇವಾಯ. ಅವನೊಬ್ಬನೇ ಭಗವಂತ. ಭಗವಂತ ಅಂದ್ರೆ ಭಾಗ್ಯವಂತ. ಎಲ್ಲ ಸದ್ಗುಣಗಳ ಭಾಗ್ಯದ ಬಾಗಿಲು ತೆರೆದದ್ದು ಅವನ ಮುಂದೆ ಹೊತ್ತು ಯಾರಿಗೂ ಅಂಥ ಭಾಗ್ಯ ಇಲ್ಲ. ಯಾರೂ ಭಗವಂತನಿಲ್ಲ ಅವನ ಮುಂದೆ. ನಮಸ್ತಸ್ಮೈ ಭಗವತೇ ವಾಸುದೇವಾಯ ಒಂದು ಮಂತ್ರ ಆಯ್ತು. ಅಲ್ಲೇ ವಾಸುದೇವಾಯ ಧೀಮಹಿ. ನಾರದನ್ನು ತಗೊಂಡು ಹೇಳಿದಾಗ ಹೇಳ್ತಾನೆ, ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ. ನಾರಾಯಣಾಯ ವಿದ್ಮಹೇ ಅಂದ್ರೆ
ಒಂದರ್ಥ ನಾರಾಯಣನನ್ನು ಬಲ್ಲೆವು, ಬಹುವಚನ ಇದೆ ಇಲ್ಲಿ. ಸಮಷ್ಟಿ ಪ್ರಾರ್ಥನೆಯು ಹೌದು, ಒಬ್ಬನು ತನ್ನನ್ನು ಕುರಿತು ಬಹುವಚನ ನಾರಾಯಣಾಯ ವಿದ್ಮಹೇ ಅಂದ್ರೆ ನಾರಾಯಣಾಯ ಅಂದ್ರೆ ನಾರಾಯಣನಿಗೋಸ್ಕರ ಅಲ್ಲ, ನಾರಾಯಣನನ್ನು, ನಾರಾಯಣಂ ವಿದ್ಮಹೇ, ನಾರಾಯಣನನ್ನು ನಾವು ಬಲ್ಲೆವು. ನನಗಿಂತ ದೊಡ್ಡ ವಸ್ತು ನನ್ನ ಕೈಯಿಂದ ಸೃಷ್ಟಿ ಮಾಡಿಸ್ತಕ್ಕಂಥ ಪರಶಕ್ತಿ ಅಂತ ನನಗೆ ಗೊತ್ತು. ಅಂಥ ನಾರಾಯಣನಿ ಚತುರ್ಥಿ ಯಾಕೆ ಬಂತು ಅಂದ್ರೆ ಬರೇ ಗೊತ್ತು ಅನ್ನುವಂಥ ನಾರಾಯಣನನ್ನು ಗೊತ್ತು ಅಲ್ಲ, ಅಂಥ ನಾರಾಯಣನಿಗೋಸ್ಕರ ನನ್ನ ಅರಿವಿರುವುದು, ನನ್ನ ಎಲ್ಲ ಅರಿವು, ನನ್ನ ಎಲ್ಲ ಸಾಧನೆ ನಾರಾಯಣಾಯ. ಅದು ನನಗೋಸ್ಕರ ಅಲ್ಲ, ಭಗವಂತನ ಅನುಗ್ರಹಕ್ಕೋಸ್ಕರ, ಭಗವಂತನ ಪ್ರೀತಿಗೋಸ್ಕರ. ಮತ್ತು ಇಲ್ಲಿ ಬಲ್ಲೆವು ಅಂದ್ರೆ ಅಲ್ಲಿ ವಿದ್ಮಹೆ ಅನ್ನುವುದರಲ್ಲಿ ಅರಿವಿನಲ್ಲಿ ಒಂದು ನಮಸ್ಕಾರದ ಧ್ವನಿ ಇದೆ. ಭಗವಂತ ನಮಗೆ ನಮಸ್ಕಾರ, ನಾರಾಯಣಾಯ ವಿದ್ಮಹೆ ಅಂದ್ರೆ ನಾರಾಯಣಾಯ ನಮಃ. ಹೀಗೆ ನಮೋ ಭಗವತೆ ಇದ್ದಾಗಿ ಚತುರ್ಥಿ ಬರುವುದು ಯಾವಾಗಲೂ ನಮಃ ಶಬ್ದ ಇದ್ರೆ ಅಂಥ ನಾರಾಯಣನಿಗೆ ನಮಸ್ಕಾರ. ಯಾರು ಅವನ ಅರಿವನ್ನು ನನಗೆ ಕೊಟ್ಟನೋ ಅಂಥ ನಾರಾಯಣನಿಗೆ ನಮಸ್ಕಾರ. ವಾಸುದೇವಾಯ ಧೀಮಹಿ, ಇದು 3 ನಾಮಗಳು ಬಂತು. ಇದು ನಾರಾಯಣ, ಆಮೇಲೆ ವಾಸುದೇವ, ಆಮೇಲೆ ಭೂಮಿ. ನಾರಾಯಣ ಅನ್ನುವುದು 3 ರೂಪದ ಹೆಸರು, ಅವತಾರದ ವಿವಕ್ಷೆ. ಭಗವಂತ ತನ್ನನ್ನೇ ತಾನು ಅಭಿವೃದ್ಧಿಗೊಳಿಸಿದಂಥದ್ದು. ಅದರ ನಂತರ ವಾಸುದೇವ ರೂಪ, ಮೊದಲ ಮೂಲ ರೂಪದಿಂದ ಮೊದಲ ಆವಿಷ್ಕಾರವೇ ವಾಸುದೇವ ರೂಪ. ವಾಸುದೇವ ರೂಪದ ಅನಂತರ ಪ್ರಪಂಚದ ಸೃಷ್ಟಿಯಾಗಲಿಕ್ಕೆ ಚತುರ್ಮುಖನ ಸೃಷ್ಟಿಯಾಯಿತು. ಚತುರ್ಮುಖ ಸೃಷ್ಟಿಯಾದ ಮೇಲೆ ಸೃಷ್ಟಿಯಾದ ಪ್ರಪಂಚವನ್ನು ಪಾಲಿಸುವುದಕ್ಕೋಸ್ಕರ ವಿಷ್ಣು ರೂಪದ ಆವಿರ್ಭಾವ. ಹೀಗೆ ಅನುಕ್ರಮ ಇದೆ. ನಾರಾಯಣ ಮೊದಲಿರುವ ರೂಪ, ಅದರ ನಂತರ ವಾಸುದೇವ ರೂಪ, ಅದರ ನಂತರ ವಿಷ್ಣು ರೂಪ. ಇದು ಒಂದು ಅಭಿವ್ಯಕ್ತಿ, ಸ್ವರೂಪದ ಅವತಾರದ ಅಭಿವ್ಯಕ್ತಿಯಲ್ಲಿ ಆವರಣ ಪ್ರಕಾರ ಇದೆ. ಮೊದಲು ನಾರಾಯಣನಿದ್ದ, ನಾರಾಯಣೋವಾ ಇದಮಗ್ರ ಆಸೀತ್, ನಾರಾಯಣಾತ್ ಬ್ರಹ್ಮ ಜಾಯತೆ, ನಾರಾಯಣಾತ್ ರುದ್ರೋ ಜಾಯತೆ, ನಾರಾಯಣಾತ್ ಇಂದ್ರೋ ಜಾಯತೆ ಅಂತ ನಾರಾಯಣ ಉಪನಿಷತ್ತು ಹೇಳ್ತಾರೆ. ನಾರಾಯಣ ಇದ್ದ, ಅವನು ಇದ್ದವನು ಮೊದಲು ತನ್ನಿಂದ ತಾನು ಇನ್ನೊಂದು ರೂಪವನ್ನು ಆವಿರ್ಭವಿಸಿಕೊಂಡ, ಅದೇ ವಾಸುದೇವಾಯ. ಆಮೇಲೆ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳು ಆದವು. ಚತುರ್ಮುಖನ ಸೃಷ್ಟಿಯಾಯಿತು. ಚತುರ್ಮೂರ್ತಿಯಾಗಿ ತಾನು ಆವಿರ್ಭವಿಸಿದ ಮೇಲೆ ಇವನು ಚತುರ್ಮೂರ್ತಿ ಆದ ಮೇಲೆ ಮತ್ತೊಬ್ಬ ಚತುರ್ಮುಖ ಬಂತ. ಇವನು ಚತುರ್ಮೂರ್ತಿ ಆದ ಮೇಲೆ ಪ್ರಪಂಚಕ್ಕೆ ಚತುರ್ಮುಖ ಬಂತು, 4 ಮುಖ ಬಂತು, ಚತುರ್ಮುಖನ ಸೃಷ್ಟಿಯಾಯಿತು. ಚತುರ್ಮುಖನ ಸೃಷ್ಟಿ ಆದ ಮೇಲೆ ಚತುರ್ಮುಖನ ಸೃಷ್ಟಿಯ ಪಾಲನೆಗೋಸ್ಕರ ಅನಂತರ ವಿಷ್ಣು ರೂಪದ ಆವಿರ್ಭಾವ. ಇದು ಹಿಂದೆ ಮುಂದೆಯೂ ಬರುತ್ತೆ ವಿಷ್ಣು ರೂಪದ ಆವಿರ್ಭಾವದ ಬಗ್ಗೆ. ಮುಂದಿನ 2ನೇ ಸ್ಕಂಧದಲ್ಲಿ ವಿಷ್ಣು ಅವತಾರ ಯಾವಾಗ ಆಯಿತು, ವಿಷ್ಣು ರೂಪದ ಆವಿರ್ಭಾವ ಹೇಗಾಯಿತು ಅನ್ನೋದ್ರ ವಿವರ ಭಗವಂತನ ಅವತಾರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸುವಂತಹ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಹಾಗಾಗಿ ಮೊದಲು ನಾರಾಯಣ ಇದ್ದ. ನಾರಾಯಣ ಅಂದ್ರೆ ಏನು? ಅವನಿಗೆ 2 ಹೆಸರಿದೆ. ನಾರಾಯಣ ಅಂತೂ ಹೆಸರಿದೆ, ನಾರಾಯಣ ಅಂತ ಹೆಸರಿದೆ. ಕೋಶಗಳಲ್ಲಿ, ಪ್ರಾಚೀನ ಗ್ರಂಥಗಳಲ್ಲಿ ಅವನ ಕಲಾಯುಧ ವಿಷ್ಣು ನಾಮಗಳನ್ನು ಹೇಳುವಾಗ ವಾಸು ಅಂತ ಹೆಸರು ಹೇಳಿದ್ದಾನೆ. ವಾಸುದೇವ ದೇವ ಅನ್ನೋದು ಇದ್ದದ್ದೇ ಅಲ್ವಾ, ಅದು ಬಿಟ್ಟುಬಿಟ್ರೆ ವಾಸು ಅಂತ ಕೂಡ ಅವನ ಹೆಸರು ಅಂತ. ವಾಸು ನಾರಾಯಣ ಪುನರ್ವಸು ವಿಶ್ವರೂಪಾಹ, ಇದು ವಿಷ್ಣುವಿನ ಹೆಸರು ಅಂತ. ನಾರಾಯಣ ಅನ್ನೋದು ವಿಷ್ಣುವಿನ ಹೆಸರು, ವಾಸು ಅನ್ನೋದು ವಿಷ್ಣುವಿನ ಹೆಸರು, ಪುನರ್ವಸು ಅನ್ನೋದು ವಿಷ್ಣುವಿನ ಹೆಸರು, ವಿಶ್ವರೂಪ ಅಂತ ವಿಷ್ಣುವಿನ ಹೆಸರು. ವಾಸು ನಾರಾಯಣ ಪುನರ್ವಸು ವಿಶ್ವರೂಪಾಹ. ಅವನು ನಾರಾಯಣನೂ ಹೌದು, ಅವನು ನಾರಾಯಣನೂ ಹೌದು. ನಾರಾಯಣ ಅನ್ನೋ ಶಬ್ದಕ್ಕೆ ಏನರ್ಥ? ಇವಾಗ ಎಲ್ಲಿ ಇದ್ದ ಅವನು? ಮೊದಲು ಯಾವುದೂ ಇಲ್ಲದೆ ಇದ್ದಾಗಿದ್ದವ, ಎಲ್ಲವನ್ನೂ ಸಂಹಾರ ಮಾಡಿ ತನ್ನ ಒಡಲಲ್ಲಿ ಹಾಕಿಕೊಂಡು ಪ್ರಪಂಚದಲ್ಲಿ ನಾ ಸದಾಸೀತ್ ನೋ ಸದಾಸೀತ್ ತದಾನೀಂ, ಇಲ್ಲದೆ ಇದ್ದದ್ದು ಇರಲಿಲ್ಲ, ಇದ್ದದ್ದು ಇರಲಿಲ್ಲ, ಕಾಣುವುದು ಇರಲಿಲ್ಲ, ಕಾಣದೇ ಇದ್ದದ್ದು ಇರಲಿಲ್ಲ, ಪ್ರಪಂಚದಲ್ಲಿ ಪಂಚಭೂತಗಳು ಇರಲಿಲ್ಲ, ಏನೇನೂ ಇರಲಿಲ್ಲ ಅಂತೇನೋ ಹೇಳ್ತಾರ. ಹಾಗೆ ಯಾವುದೂ ಇಲ್ಲದೆ ಇದ್ದಾಗ ಇದ್ದವ. ಎಲ್ಲಿದ್ದ? ನಾರಾಯಣ. ಅವನು ಎಲ್ಲಿ ಯಾವುದೂ ಇಲ್ಲದೆ ಇದ್ದಾಗ ಇದ್ದ, ಯಾವುದಲ್ಲಿದ್ದ ಅಂತ. ಇರೋದು ಅಂದ್ರೆ ಒಂದು, ಎಲ್ಲಿರೋದು ಅಂತ. ಯಾರಾದ್ರೂ ಸಿಕ್ಕಿದ ತಕ್ಷಣ ನಾವು ಪ್ರಶ್ನೆ ಮಾಡೋದು, ನೀವು ಎಲ್ಲಿದ್ದೀರಿ? ಇಲ್ಲ, ಎಲ್ಲಿದ್ದೀರಿ? ಎದುರೇ ಇದಾರಲ್ಲ, ಆದ್ರೂ ಎಲ್ಲಿದ್ದೀರಿ? ಯಾರ ಕೈಗಳಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅರ್ಥ ಅದಕ್ಕೆ. ಎಲ್ಲೇ ಒಂದು ಕಡೆ ಇರಬೇಕು. ನಮ್ಮ ಎಕ್ಸಿಸ್ಟೆನ್ಸ್ಗೆ ಮೂಲ ಯಾವುದು ಅಂತ. ನೀವು ಬದುಕಿದ್ದೀರಿ ಅಂತಂದ್ರೆ ಊಟ ಗೀಟ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಎಲ್ಲಿಂದ ದುಡ್ಡು ಎಲ್ಲಿಂದ ಊಟ ಮಾಡ್ಲಿಕ್ಕೆ ಅಂತ ಪ್ರಶ್ನೆ ಅರ್ಥ. ನಿಮಗೆ ಆದಾಯದ ಸೋರ್ಸ್ ಇರೋದು, ನೀವು ಎಲ್ಲಿದ್ದೀರಿ ಅನ್ನೋದಕ್ಕೆ. ಅದು ಮನುಷ್ಯನ ಒಂದು ಸ್ವಭಾವ. ಅವನಿಗೆ ಎಲ್ಲಕ್ಕಿಂತ ಮುಖ್ಯ
ಆದಾಯದ ಸೋರ್ಸ್ ಆಗ್ಬಿಟ್ಟಿದೆ. ನೀವು ಎಲ್ಲಿದ್ದೀರಿ ಅಂದ್ರೆ ದುಡ್ಡಿನಿಂದ ಬದುಕಲಿಕ್ಕೆ ನಿಮಗೆ ಅದೆಲ್ಲ ಒಂದ್ ಕಡೆ ಹೇಳಿದ್ರೆ ಅಲ್ಲಿ ಮುಗಿಯೋದಿಲ್ಲ ಕೆಲವರಿಗೆ. ಹೌದಾ, ಕೆಲಸಕ್ಕಿದ್ದೀರಾ, ಎಲ್ಲಿದ್ದೀರಿ, ಅದೆಲ್ಲ ಹೇಳ್ತೀರಿ. ಎಷ್ಟು ಸಂಬಳ ಸಿಗುತ್ತೆ ಅದು ಎಲ್ಲ ಎನ್ಕ್ವೈರಿ ಆಗ್ಬೇಕು. ಕೋರ್ಟ್ನಲ್ಲಿ ಆದರೂ ಕೇಳೋದಿಲ್ಲ, ಅಷ್ಟು ವಿಚಾರ ಮಾಡೋ ಆತ್ಮೀಯರು ಇರ್ತಾರೆ ಪ್ರಪಂಚದಲ್ಲಿ. ಎಷ್ಟು ಸಂಬಳ ಸಿಗುತ್ತೆ, ಎಷ್ಟು ಮಕ್ಕಳು, ಅವರಿಗೆಲ್ಲ ಏನ್ ಕೆಲಸ, ಅವ್ರಿಗೆ ಎಷ್ಟು ಸಿಗುತ್ತೆ, ಇಂಥ ಬೇಡವಾದ ಪ್ರಶ್ನೆಗಳಲ್ಲೇ ಮನುಷ್ಯನ ಜೀವನ ವ್ಯರ್ಥ. ಅನವಶ್ಯಕವಾದ ನ್ಯೂಸೆನ್ಸಿಕಲ್ ಕ್ವೆಶ್ಚನ್ಸ್. ಆದ್ರೆ ಭಗವಂತ ಇದ್ದಾನೆ, ಅವನು ಎಲ್ಲಿದ್ದಾನೆ, ಯಾರ ಕೈಗೆ ಕೆಲಸ ಮಾಡ್ತಾ ಇದ್ದ, ಎಷ್ಟು ಸಂಬಳ ಸಿಗುತ್ತೆ ಅಂತ ಎಲ್ಲಿ ಇದ್ದ ಅಂತ ಆಗ್ಬೇಕಲ್ಲ ನಮಗೆ. ಯಾವುದೂ ಇರಲಿಲ್ಲ, ಇದ್ದಾನೆ ಮಂಚದಲ್ಲಿ ಮಂಚ ಇಲ್ಲ, ನೆಲದಲ್ಲಿಕ್ಕೆ ನೆಲ ಇಲ್ಲ, ಎಲ್ಲೂ ಇಲ್ಲದೆ ಅವನು ಯಾರು ಎಲ್ಲಿದ್ದ. ಅದಕ್ಕೆಲ್ಲ ಒಂದು ನಾರಾಯಣನಾಗಿದ್ದಪ್ಪ. ನಾರ ಅಂದ್ರೆ ಸಂಸ್ಥೆಯಲ್ಲಿ ನೀರು ಅಂತ, ನಾರ ಅಂದ್ರೆ ನೀರು, ವಾಟರ್. ಅವನು ಎಲ್ಲಿದ್ದ ಅಂದ್ರೆ ನೀರಿನಲ್ಲಿದ್ದ. ಅದು ಏನು ಇರಲಿಲ್ಲ, ನೀರಿನಲ್ಲಿ ಆಗಿದ್ದ ಅವನು. ಇದೆಲ್ಲ ಶಾಸ್ತ್ರದಲ್ಲಿರುವ ಮಜಾ. ಅವರು ಒಂದು ವಿಷಯಗಳಲ್ಲಿ ಬೇರೆ ಬೇರೆ ಮಜಲಗಳೆಲ್ಲ ನಮ್ಮನ್ನು ತೆರೆಸಿಕೊಂಡು ಹೋಗ್ತಾರೆ. ಅವ್ನು ನೀರಿನಲ್ಲಿದ್ದ ಅಲ್ಲಪ್ಪ, ಏನು ಇರಲಿಲ್ಲ, ಮತ್ತೆ ನೀರಲ್ಲಿ ಬಂತು. ಪ್ರಳಯ ಸಮುದ್ರದಲ್ಲಿದ್ದಪ್ಪ, ಅದೇ ಪ್ರಳಯದಲ್ಲಿ ಸಮುದ್ರದಲ್ಲಿ ಬರ್ತೀವಿ, ಮತ್ತೆ ನೀರಿಲ್ಲ ಸಮುದ್ರ, ನೀರೇ ಸಮುದ್ರ ಎತ್ತಿ ಬರಬೇಕು. ಆಪೋ ನಾರಾಹ, ಮಹಾಭಾರತದಲ್ಲಿ ವ್ಯಾಸರು ಕೊಟ್ಟ ನಿರ್ವಚನ. ಆಪೋ ನರಾಹ ಇತಿ ಪ್ರೋಕ್ತಾಹ, ಆಪೋ ವೈ ನರಸೂನವಃ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ವತಃ. ಅವನು ನೀರಿನಲ್ಲಿದ್ದ. ಹೌದಾ, ಯಾವ ನೀರು? ಪ್ರಳಯದ ಕಡಲು. ಅದೇ ಕಡಲಲ್ಲಿ ಬರ್ತೀಗ, ನೀರೇ ಇಲ್ಲ, ನೀರು ತುಂಬಿದ ಕಡಲಲ್ಲಿ ಬರಬೇಕು. ಪ್ರಳಯ ಕಾಲದ ಸಮುದ್ರ, ಪ್ರಳಯೋದಧಿ, ಅದು ಪ್ರಳಯಕಾಲ ಸಮುದ್ರ. ಅಂದ್ರೆ ಯಾವ್ದಿರುತ್ತೋ ಅದೇ ಸಮುದ್ರ, ನೀರಿಲ್ಲ ಅಲ್ವಾ, ನಾವು ನೀರಿನ ಸಮುದ್ರ ಅಲ್ಲ ಅದು. ಮತ್ತೆ ಪ್ರಳಯಕಾಲ ಏನಿತ್ತು, ಅದೇ ಅದರದ್ದೇ ಸಮುದ್ರ. ಏನಿತ್ತು ಪ್ರಳಯಕಾಲದಲ್ಲಿ? ಯಾವ ವಸ್ತುವೂ ಕೂಡ ಮೂಲತಃ ನಾಶವಾಗುವುದಿಲ್ಲ, ಸರ್ವಾತ್ಮನ ನಾಶವಾಗುವುದಿಲ್ಲ. ಪ್ರಪಂಚದಲ್ಲಿ ಯಾವುದು ಇದ್ದದ್ದು ನಿರ್ನಾಮ ಆಗುವುದಿಲ್ಲ, ಯಾವುದು ಪೂರ್ಣವಾಗಿ ಇಲ್ಲದೆ ಇದ್ದದ್ದು ಹುಟ್ಟುವುದಿಲ್ಲ. ಇದು ಪ್ರಪಂಚದಲ್ಲಿ ಯಾವತ್ತೂ ಯಾವ ಕಾಲದಲ್ಲೂ. ಅದರಂತೆ ಸಂಸ್ಕೃತದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಹುಟ್ಟುವುದು ಸಾಯುವುದು ಅಂತ ಅನ್ನೋದಕ್ಕೆ ಜನನ ನಾಶ ಅಂತ ಹೇಳ್ತೇವೆ. ಅಂದ್ರೆ ಇಲ್ಲವಾಗುವುದು ಉಂಟಾಗುವುದು ಅನ್ನೋದಕ್ಕೆ ಶಬ್ದ ಇಲ್ಲ ಸಂಸ್ಕೃತದಲ್ಲಿ. ಜನನ ಅಂತ, ಮಗು ಹುಟ್ಟಿತು ಅಂದ್ರೆ ಜಾಯತೆ, ಶಿಶು ಜಾತಃ ಅಂತ. ಜಾತಃ ಅಂದ್ರೆ ಏನರ್ಥ? ಜನಿ ಪ್ರಾದುರ್ಭಾವ ಅಂತ. ಕಾಣಿಸಿಕೊಳ್ಳದೆ ಇದ್ದದ್ದು ಕಾಣಿಸಿಕೊಂಡಿದ್ದು ವಿಷಯ. ಹುಟ್ಟಿದ್ದು ಅಂತ ಅನ್ನೋದಕ್ಕೆ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ಮೊದಲು ಕಾಣ್ತಿರ್ಲಿಲ್ಲ, ಈಗ ಒಂದು ಆಕಾರ ಕಾಣಿ ಶುರುವಾಯ್ತು. 9 ತಿಂಗಳ ಮುಂಚೆ ಏನಿತ್ತು ಆಕಾರ, ಅದ್ರ ಹೊಟ್ಟೆಯಲ್ಲಿ ಒಂದು ಆಕಾರ ಆಯ್ತು, ಒಂದು ಸ್ಪೂನ್ ನೀರು, ಅದಕ್ಕೆ ಏನೋ ಒಂದು ಆಕಾರ ಆಯ್ತು, ದೊಡ್ಡ ಉಂಡೆ ಆಯ್ತು, ಒಂದೊಂದು ಸಣ್ಣ ಬಗುಲಾಯ್ತು, ಆಮೇಲೆ ದೊಡ್ಡದಾಯ್ತು, ಕಣ್ಣು ಕಿವಿ ಮೂಗು, ಒಂದು ಬ್ಯೂಟಿಫುಲ್ ಆದ ಶೇಪ್ ಆಯ್ತು ಬಂತು. ಸೊ ಆಕಾರ ಇಲ್ಲದ ಜೀವಕ್ಕೆ ಆಕಾರ ಬಂತು ಅಷ್ಟೇ. ಜನನ ಅಂದ್ರೆ ಕಾಣಿಸಿಕೊಳ್ಳುವುದು, ನಾಶವಾಯ್ತು ಅಂದ್ರೆ ನಶ ಅದರ್ಶನೆ, ಡಿಸಪಿಯರೆನ್ಸ್. ಕಾಣ್ತಿತ್ತು ಮೊನ್ನೆಯವರಿಗೆ, ಇವತ್ತು ಕಾಣ್ತಾ ಇಲ್ಲ, ಹೋಗ್ಬೋದು. ಇಷ್ಟೇ. ಹುಟ್ಟುವುದು ಸಾಯುವುದು ಅಂತೆಲ್ಲ, ಕಾಣಿಸಿಕೊಳ್ಳುವುದು, ಅಪಿಯರೆನ್ಸ್ ಅಂಡ್ ಡಿಸಪಿಯರೆನ್ಸ್. ದಿಸ್ ಇಸ್ ಬರ್ತ್ ಅಂಡ್ ಡೆತ್. ಆದ್ರಿಂದ ಪ್ರಳಯ ಕಾಲದಲ್ಲಿ ಏನೂ ಇಲ್ಲ ಅಂದ್ರೆ ಯಾವುದ್ರಲ್ಲಿ ಅಪಿಯರೆನ್ಸ್ ಇಲ್ಲ, ಎಲ್ಲ ಡಿಸಪಿಯರ್ ಆಯ್ತು. ಸೃಷ್ಟಿ ಆಯ್ತು ಅಂದ್ರೆ ಅಪಿಯರ್ ಆಯ್ತು ಅಷ್ಟೇ, ಆಕಾರ ಬಂತು. ಹಾಗಾದ್ರೆ ಹೋಗುವುದು ವಸ್ತು ನಾಶವಾಗುವುದಲ್ಲ, ನಾಶವಾಗುವುದು ಆಕಾರ. ಇಲ್ಲವಾಗುವುದು ಅಂತಿದ್ರೆ only form is destroyed, not the matter. ಅವಳ ಸೃಷ್ಟಿ ಆಯ್ತು ಅಂದ್ರೆ ಮ್ಯಾಟರ್ ಇಸ್ ನಾಟ್ ಕ್ರಿಯೇಟೆಡ್, ಮ್ಯಾಟರ್ ವಾಸ್ ದೇರ್, ಫಾರ್ಮ್ ಇಸ್ ಗಿವನ್ ಅಷ್ಟೇ. ಪ್ರಳಯದಲ್ಲಿ ಏನು ಇರಲಿಲ್ಲ, ವಸ್ತು ಇತ್ತು, ಆಕಾರ ಇರಲಿಲ್ಲ. ಸೃಷ್ಟಿದಾನದಲ್ಲಿ ಇದ್ದ ವಸ್ತುವಿಗೆ ಆಕಾರ ಸೃಷ್ಟಿಯಾಯಿತು ಅಷ್ಟೇ. ಎಷ್ಟು ವೈಜ್ಞಾನಿಕವಾದ ಚಿಂತನೆಗಳು ಹಿಂದಿನವರ ಸೃಷ್ಟಿ ಮತ್ತು ಸಂಹಾರದ ಬಗ್ಗೆ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಏನೂ ಇರಲಿಲ್ಲ ಅಂದ್ರೆ ಎಲ್ಲವೂ ಇತ್ತು, ಕಾಣಿಸುವಂತೆ ಇರಲಿಲ್ಲ, ವ್ಯಕ್ತವಾದ ಆಕಾರ ಇರಲಿಲ್ಲ, ಅದು ಸೂಕ್ಷ್ಮ ಸ್ಥಿತಿಯಲ್ಲಿ ಇತ್ತು. ಈ ಭೂಮಿ ಎಲ್ಲ ನಾಶವಾಯಿತು, ಸಿಡಿದು ಚೂರು ಚೂರಾಯಿತು. ಆಕಾಶದಲ್ಲಿ ಏನ್ ತುಂಬಿತು? ಆಟಮ್ಸ್ ತುಂಬಿದವು. ಹಾಗಾದ್ರೆ ಏನು ಹೋಗಲಿಲ್ಲ, ಭೂಮಿಯಲ್ಲಿ ಎಷ್ಟು ಆಟಮ್ಸ್ ಇತ್ತು, ಹೊತ್ತು ಪ್ರಳಯ ಕಾಲದಲ್ಲಿ ಇತ್ತು, ಬಟ್ ಕಾರಣಕ್ಕೆ ಏನೂ ಇಲ್ಲ. ಹಾಗಾದ್ರೆ ಜಗತ್ತಿನ ಮೂಲ ಸ್ಥಿತಿಯಾಗಿರತಕ್ಕ ಸೂಕ್ಷ್ಮ ಪ್ರಕೃತಿಯ ಸಮುದ್ರ ಅದು. ಈ ನೀರಿನ ಸಮುದ್ರ ಅಲ್ಲ ಪ್ರಳಯ ಸಮುದ್ರ ಅಂತ. ಅದನ್ನು ವಿಹರಿಸ್ತಾ ಮಲಗಿದ್ದ ಅವರು. ಜಗತ್ತು ಎಲ್ಲವೂ ನಾಶ ಆದಾಗ ಜಗತ್ತಿನ ಮೂಲ ದ್ರವ್ಯವಾದ ಮೂಲ ಪ್ರಕೃತಿ ಏನಿತ್ತು ಅದೇ ಕಡಲಾಗಿತ್ತು, ಎಲ್ಲೆಡೆ ವಾತಾವರಣದಲ್ಲಿ ತುಂಬಿತ್ತು. ಆ ಮೂಲ ಪ್ರಕೃತಿಯ ಕಡಲಲ್ಲಿ ಇವರು ಮೂಲ ನಾರಾಯಣ ವಿಹರಿಸ್ತಾ ಮಲಗಿದ. ನಾರಾಯಣ ಅವನೇ ಸೃಷ್ಟಿ ಮಾಡಿದ ಕಡಲು, ಅದರಲ್ಲಿ ಅವನೇ ಮಲಗಿದ. ಹೀಗೆ
ಸೃಷ್ಟಿ ಮಾಡಿದ್ದನ್ನ ಪಾಲಿಸಬೇಕು ಅಂತ ಬಯಸಿದ ವಿಷ್ಣು. ಆತ್ಮ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಈ ಮಂತ್ರದ ಆರ್ಡರ್ ನಲ್ಲಿ ಭಗವಂತನ ಅವತಾರದ ಕ್ರಿಯೆಯ ಉದ್ದೇಶ ಮತ್ತು ಆರ್ಡರ್ ಎಲ್ಲ ಇದೆ. ಮೊದಲು ಪ್ರಳಯದ ಕಡಲಲ್ಲಿ ಪವಡಿಸಿದ ನಾರಾಯಣನಾಗಿ. ಅಂಥ ನಾರಾಯಣನನ್ನ ನಾವು ಬಲ್ಲೆವಪ್ಪ ಅಂತಾರೆ ಚತುರ್ಮುಖ. ನನ್ನನ್ನು ಸೃಷ್ಟಿ ಮಾಡೋ ಮುಂಚೆ ಅವರು ಪ್ರಳಯದ ಕಡಲಲ್ಲಿ ಪವಡಿಸಿದವ, ನಾನೇನು ಸೃಷ್ಟಿ ಮಾಡೋದು? ಅವ್ರು ಸೃಷ್ಟಿ ಮಾಡಿದ ಮೇಲೆ ತಾನೆ ನನ್ನ ಅಸ್ತಿತ್ವ ಬಂದದ್ದು. ಅವನು ಮಾಡಿದ ಅಂತ ನಾನು ಬಂದಿದ್ದೇನೆ. ನಾನೇನು ಸೃಷ್ಟಿ ಮಾಡ್ಲಿಕ್ಕೆ? ಈ ವಿಶ್ವ ನಾನೇನು ಸೃಷ್ಟಿ ಮಾಡಿ ಆಯ್ತು. ಆಮೇಲೆ ಏನಾದ? ಸೃಷ್ಟಿ ಆಯ್ತು. ಸೃಷ್ಟಿ ಆದ್ಮೇಲೆ ಏನಾದ? ಸೃಷ್ಟಿ ಆದ್ಮೇಲೆ ಸೃಷ್ಟಿಯಾಗುವ ಮುಂಚೆ ಕೂಡ ಹೇಗಿದ್ದ, ಎಲ್ಲಿದ್ದ ಅಂತ ಆಯ್ತು. ಒಂದು ವಿಷಯ, ಭಗವಂತ ಎಲ್ಲಿದ್ದ ಅಂದ್ರೆ, ಅಯ್ಯೋ ಹಳೆಯ ಸಮುದ್ರದಲ್ಲಿದ್ದಪ್ಪ, ಹೇಗಿದ್ದ? ಈಗ ಎರಡನೇ ಪ್ರಶ್ನೆ ಅದು, ನೀವು ಎಲ್ಲಿದ್ದೀರಿ ಅಂತ, ಹೇಗಿದ್ದೀರಿ ಅಂತ. ಅದೇ ನಾಮ ಭಗವಂತನ ಇರಲಿನ ಬಗೆಯನ್ನು ಹೇಳುತ್ತೆ. ಹೇಗಿದ್ದಾನೆ? ಯಾಕಂದ್ರೆ ನೋಡಿದಾಗ ಯಾಕೋ ಮುಖ ಮಾಡಿದಾಗಿದೆ, ಏನ್ ಗೊತ್ತೇ, ಹೇಗಿದ್ದೀರಿ, ಆರೋಗ್ಯ ಚೆನ್ನಾಗಿದೆ ಅಥವಾ ಪ್ರಾಬ್ಲಮ್ ಇದೆಯೋ, ಮನೆಯಲ್ಲಿ ಹೆಂಡತಿ ಜಗಳ ಮಾಡಿದ್ದಾಳೋ ಅಥವಾ ಮಕ್ಕಳು ಹೇಳಿ ಕೇಳಿಲ್ವೋ ಅಥವಾ ಫಸ್ಟ್ ರ್ಯಾಂಕ್ ಬರ್ಲಿಲ್ವೋ, ಏನೋ ನಿಲ್ಬೇಕು. ಮುಖ ನೋಡಿದ್ರೆ ಏನೋ ಸತ್ಯ ಆಗಿದೆ. ಅದು ಭಗವಂತ ಹೇಗಿದ್ದ? ಏನು ಇಲ್ಲ ನೋಡಿ, ಗೋರುಳ ಬೇಜಾರದಲ್ಲಿದ್ನೋ, ಏನೂ ಇಲ್ಲ, ಸಂಗಾತಿ ಇಲ್ಲ, ಏನು ಒಬ್ಬನೇ ಇರಬೇಕು ಮಹಾರಗಳೇ ಅಂತ ಬೇಜಾರದಲ್ಲಿ ಹೇಗಿದ್ದ? ನಾರಾಯಣನಾಗಿದ್ದ. ಅರ ಅಂದ್ರೆ ದೋಷ, ಸಂಸ್ಕೃತ ಅರ ಅಂದ್ರೆ ದೋಷ. ಅರ ಅಂತ ಅನ್ನೋದಕ್ಕೆ ಅರ ಅಂದ್ರೆ ತೂತು ಅಂತ, ಛಿದ್ರ. ಯಾರಾದ್ರೂ ಒಬ್ಬ ಮನುಷ್ಯರಲ್ಲಿ ದೋಷ ಹುಡುಕೋರಿಗೆ ಛಿದ್ರಾನ್ವೇಷ ಅಂತ ಹೇಳ್ತಾರೆ, ತೂತು ಹುಡುಕೋದು ಅಂದ್ರೆ ಡಿಫೆಕ್ಟ್. ಅರ ಅಂದ್ರೆ ಡಿಫೆಕ್ಟ್. ನಾರ ಅಂದ್ರೆ ಪರ್ಫೆಕ್ಷನ್. ಏನಾಗಿದ್ದ ಅಂದ್ರೆ ಪರ್ಫೆಕ್ಟ್ ಆಗಿದ್ದ, ಯಾವ ಡಿಫೆಕ್ಟ್ ಇಲ್ಲ. ಯಾವಾಗ ಕೂಡ ಯಾವ್ದಾದ್ರು ಕೊರತೆ, ದುಃಖ ಏನಿಲ್ಲ. ಅರ ಅಂದ್ರೆ ದೋಷ, ನ ಅರ ದೋಷ ಅಲ್ಲ, ಅದು ಗುಣ. ನಾರಾಯಣ ಗುಣಪೂರ್ಣನಾಗಿದ್ದ, ಅವಾಗ ಆನಂದಮಯನಾಗಿದ್ದ, ಯಾವ ಕೊರತೆ ಇರಲಿಲ್ಲ. ಯಾಕೆಂದ್ರೆ ಆಗ ಕೂಡ ನಾರಾಯಣ ಆಗಿರಲಿಲ್ಲ, ದೋಷಗಳ ಸ್ಪರ್ಶ ಇರಲಿಲ್ಲ ಅವನಿಗೆ. ದೋಷರಹಿತನಾಗಿದ್ದ, ಗುಣಪೂರ್ಣನಾಗಿದ್ದ. ಅವನು ಆಗ ಕೂಡ ಆನಂದಪೂರ್ಣನಾಗಿದ್ದ, ಗುಣಪೂರ್ಣನಾಗಿದ್ದ, ನಿರ್ದೋಷನಾಗಿದ್ದ. ಆಯ್ತು, ಎಲ್ಲಿದ್ದ ಅನ್ನೋದು ಗೊತ್ತಾಯ್ತು, ಹೇಗಿದ್ದ ಅನ್ನೋದು ಗೊತ್ತಾಯ್ತು. ಇದು ಸೃಷ್ಟಿಯಾಗುವ ಮುಂಚೆ ಕೂಡ ಯಾವ ಕೊರತೆಯೂ ಇಲ್ಲದೆ, ಈ ಶಬ್ದದಿಂದಲೇ ಇನ್ನೊಂದು ಹೊಸ ಸಂಗತಿ ಗೊತ್ತಾಯ್ತು ನಮಗೆ. ಅವನು ಸೃಷ್ಟಿಯಾಗುವ ಮುಂಚೆಯೂ ಆನಂದಪೂರ್ಣನೂ ನಿರ್ದೋಷನೂ ಆಗಿದ್ದ. ಆದ್ರಿಂದ ಅವನು ತನ್ನ ಯಾವುದೋ ಕೊರತೆಯನ್ನ ನೀಗುವುದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಲ್ಲ, ಅದು ಕೊರತೆಯೇ ಇರಲಿಲ್ಲ ಮೊದಲು ಕೂಡ. ನಾವು ಯಾವುದನ್ನು ಮಾಡ್ತೇವೆ ಯಾಕೆ? ನಮ್ಮ ಕೊರತೆ ನೀಗುವುದಕ್ಕೋಸ್ಕರ. ಭಗವಂತ ಸೃಷ್ಟಿ ಮಾಡಿದ್ದು ಅವನಲ್ಲಿ ಇರ್ತದೆ ಯಾವುದೋ ಒಂದು ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲ. ಯಾಕೆಂದ್ರೆ ಸೃಷ್ಟಿಯಾಗುವ ಮುಂಚೆ ಅವನಲ್ಲಿ ಯಾವ ಕೊರತೆಯೂ ಇರಲಿಲ್ಲ, ಅವನ ಆನಂದಮಯನಾಗಿದ್ದ. ನಾವು ಏನನ್ನಾದ್ರೂ ಮಾಡುವುದು ನಮ್ಮ ದುಃಖವನ್ನು ನೀಗಿಸಿಕೊಳ್ಳುವುದಕ್ಕೆ, ನಮ್ಮ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕೆ. ಭಗವಂತನಲ್ಲಿ ಅದು ಇಲ್ಲೇ ಇಲ್ಲ. ಪ್ರಳಯದ ಕಾಲದಲ್ಲಿ ಅವರ ಆನಂದಮಯನಾಗಿದ್ದ. ಹಾಗಾದ್ರೆ ಮುಂದೆ ಏನಾಯ್ತು? ಮುಂದೆ ಜಗತ್ತಿನ ಸೃಷ್ಟಿಯಾಯಿತು. ಜಗತ್ತಿನ ಸೃಷ್ಟಿಯಾದ್ಮೇಲೆ ಏನಾದ? ಆಮೇಲೂ ನಾರಾಯಣನೇ ಆಗಿದ್ದ. ನರರ ಸಮೂಹ ನಾರಾಯಣ. ನರರು ಸೃಷ್ಟಿ ಆದರೂ ಜೀವಜಾತದ ಸೃಷ್ಟಿ ಆಯಿತು. ಆ ಜೀವಜಾತಗಳಿಗೆ ಅಯನ ಆಶ್ರಯನಾಗಿ ಸಮಸ್ತ ಜೀವ ಚತುರ್ಮುಖ ನಿಂದ ಹಿಡಿದು ಸಮಸ್ತ ಜೀವಜಾತಕ್ಕೆ ಆಶ್ರಯನಾಗಿದ್ದ. ಮೊದಲು ಇರಲಿಲ್ಲ, ಆಮೇಲೆ ಬಂದದ್ದಕ್ಕೆ ಆಧಾರನಾಗಿ ನಿಂತವನು. ಮೊದಲು ನೀರಿನಲ್ಲಿ ಮಲಗಿದ್ದ, ಆಮೇಲೆ ಈ ನೀರಿನಿಂದಲೇ ಸೃಷ್ಟವಾದ ಜೀವಜಾತಕ್ಕೆ ಆಧಾರವಾಗಿ ನಿಂತ. ಆಮೇಲೆ ಕೊನೆಗೆ ಅಷ್ಟೇ ಅಲ್ಲ, ಮುಂದೆ ಏನಾಗುತ್ತೆ? ನಾರಾಯಣ ಆಗ್ತಾನೆ. ನಾರಾಯಣ ಆಗಿದ್ದ, ಈಗಲೂ ನಾರಾಯಣ ಆಗಿದ್ದ, ಮುಂದೆ ನಾರಾಯಣ ಆಗ್ತಾನೆ. ಅಂದ್ರೆ ನರರ ಸಮುದಾಯದಿಂದ ಗಮ್ಯನಾಗಿ, ಜ್ಞೇಯನಾಗಿ, ಅರಿವಿಗೆ ಗೋಚರನಾಗಿ, ಅದೇ ವಾಸುದೇವ ಶುದ್ಧ ಬಂದದ್ದು. ಆಯನ ಕೊನೆಗೆ ಮೋಕ್ಷದಲ್ಲಿ ಆಶ್ರಯನಾಗಿ ಮೋಕ್ಷದ ಪ್ರದನಾಗಿದ್ದಾನೆ. ಸೊ ಸೃಷ್ಟಿಯಾಗುವ ಮುಂಚೆಯೂ ನಾರಾಯಣ ಆಗಿದ್ದ, ಸೃಷ್ಟಿಯಾದ್ಮೇಲೆ ನರ ಸಮುದಾಯದ ಆಶ್ರಯನಾಗಿ ನಾರಾಯಣ ಆದ. ಸೃಷ್ಟಿಯಾದ ಜನ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದರೆ ಮೋಕ್ಷದಲ್ಲಿಯೂ ಮುಕ್ತರಿಗೆ ಗಮ್ಯನಾಗಿ ನಾರಾಯಣ. ಅಂಥ ನಾರಾಯಣನನ್ನ ನಾವು ಬಲ್ಲೆವಪ್ಪ. ಅವನು ನಾನು ಈ ಬ್ರಹ್ಮ ಪದವಿಯನ್ನ ಕಳಚಿಕೊಂಡು ನಾನು ಮುಕ್ತಿಗೆ ಹೋದಾಗಲೂ ನನಗೆ ಆಶ್ರಯ ನೀಡುವವನು. ನನಗೆ ಈ ಬ್ರಹ್ಮ ಪದವಿ ಬರುವ ಮುಂಚೆಯೇ, ನಾನು ಇನ್ನೂ ಸೃಷ್ಟಿಯಾಗುವ ಮುಂಚೆಯೇ ಪ್ರಳಯ ಕಾಲದಲ್ಲಿಯೂ ಇದ್ದವನು.
ಈಗ ನಾನು ಸೃಷ್ಟಿ ಮಾಡಿ ಈ ಪ್ರಪಂಚ ನನ್ನ ವಶ ಕೊಟ್ಟು ನೋಡ್ಕೊಂತ ಈ ಡಿಪಾರ್ಟ್ಮೆಂಟ್ ನನಗೆ ಕೊಟ್ಟನಲ್ಲ, ಅದನ್ನು ನಿರ್ವಹಿಸುವಾಗಲೂ ನನಗೆ ಆಧಾರವಾಗಿ ನಿಂತು ನನ್ನನ್ನು ನಡೆಸುತ್ತಿರುವವನು ಅವನನ್ನು ನಾನು ಬಲ್ಲೆ ಅಂತ ನಾರಾಯಣನ ತೂರು ನಾನು ಸೃಷ್ಟಿ ಮಾಡಿದೆ ಅಂತ ಹೇಳಿ ನಮ್ಗೆ ಈಗ ಬರೋದು ಯಾವಾಗ ನಮ್ಮನ್ನು ನಿಯಂತ್ರಿಸುವ ಶಕ್ತಿ ಇದೆ ಅನ್ನೋದು ಗೊತ್ತಿಲ್ಲದೆ ನಾವು ಅಹಂಕಾರದಿಂದ ಮಾತಾಡೋದು ನಾನು ಮಾಡಿದೆ ಅಂತ. ಪ್ರತಿ ಕ್ಷಣದಲ್ಲಿಯೂ ತನ್ನನ್ನು ನಿಯಂತ್ರಿಸುವ ಶಕ್ತಿಯ ಅರಿವು ನನಗಿರುವಾಗ ನಾನು ಸೃಷ್ಟಿ ಮಾಡಿದೆ ಅಂತ ಹೇಗೆ ಹೇಳಿಯಪ್ಪ. ನಾರಾಯಣಾಯ ವಿದ್ಮಹೇ, ಆಮೇಲೆ ಆದ್ದರಿಂದ ವಾಸುದೇವಾಯ ಧೀಮಹಿ ಅಂಥ ಭಗವಂತನಿಗೋಸ್ಕರ, ಅಂದ್ರೆ ಭಗವಂತನ ಅನುಗ್ರಹಕ್ಕೋಸ್ಕರ ಅಂಥ ಭಗವಂತನನ್ನ ಅವರೇ ವಾಸುದೇವನಾಗಿ ತನ್ನನ್ನ ಮೊದಲು ಸೃಷ್ಟಿ ಮಾಡಿಕೊಂಡು ಅನಂತರ ನನ್ನನ್ನು ಸೃಷ್ಟಿ ಮಾಡಿದ ಅಂಥ ವಾಸುದೇವನಿಗೆ, ವಾಸುದೇವನಿಂದ ಚತುರ್ಮುಖನ ಸೃಷ್ಟಿ, ವಾಸುದೇವ ರೂಪದಿಂದ ಬ್ರಹ್ಮ ಸರಸ್ವತಿಯರ ಸೃಷ್ಟಿ, ಸಂಕರ್ಷಣ ರೂಪದಿಂದ ಮತ್ತೆ ವಾಯು ಭಾರತೀಯರ ಸೃಷ್ಟಿ. ಆದ್ರಿಂದ ಅವನು ಮೊದಲು ತನ್ನನ್ನು ವಾಸುದೇವ ರೂಪದಿಂದ ಅಭಿವ್ಯಕ್ತಗೊಳಿಸಿದ, ಆ ವಾಸುದೇವ ರೂಪದಿಂದ ನನ್ನನ್ನು ಹುಟ್ಟಿಸಿದ, ನನ್ನ ಅಪ್ಪ ಅವನು. ಅಂಥ ವಾಸುದೇವನಿಗಾಗಿ ಅವನ ಕರುಣೆಗಾಗಿ ಅವನ ಅನುಗ್ರಹಕ್ಕಾಗಿ ಅವನನ್ನು ಧೀಮಹಿ ಸದಾ ಹೃದಯದಲ್ಲಿ ಧ್ಯಾನ ಮಾಡ್ತಾ ಇದ್ದ. ಸರಿ, ಚತುರ್ಮುಖನ ಸೃಷ್ಟಿ ಆಯಿತು, ಸೃಷ್ಟಿ ಮುಂದುವರಿಸುವಂತ ಆದೇಶ ಆಯಿತು. ಚತುರ್ಮುಖ ಸೃಷ್ಟಿನ ಮುಂದುವರಿಸಿದ. ಸೃಷ್ಟಿ ಮುಂದುವರಿಯಬೇಕಾಗಿದ್ರೆ ಸೃಷ್ಟಿ ಮಾಡಿದ್ರೆ, ಈಗ ಸೃಷ್ಟಿಯಾದದ್ದು ಸೃಷ್ಟಿಯಾದ ತಕ್ಷಣ ನಾಶ ಆಗ್ತಾ ಹೋದ್ರೆ ಸೃಷ್ಟಿ ಮಾಡಿದ ಅದನ್ನು ಉಳಿಸುವ ಒಂದು ಶಕ್ತಿ ಬೇಕಲ್ಲ. ನಾವು ಪಡೆದದ್ದನ್ನ, ಇದು ಯೋಗ ಕ್ಷೇಮ ಅಂತ ಹೇಳ್ತಾರೆ. ಈಗ ಯೋಗ ಆಯ್ತು, ಯೋಗ ಅಂತ ಇಲ್ಲದೆ ಇದ್ದದ್ದು ಸಿಗೋದು, ಕ್ಷೇಮ ಅಂದ್ರೆ ಸಿಕ್ಕಿದ್ದನ್ನು ಉಳಿಸಿಕೊಳ್ಳೋದು. ಯೋಗ ಆಯ್ತು, ಬಂತು, ಪ್ರಪಂಚ ಆಯ್ತು, ಜೀವಜಾತಗಳು ಹುಟ್ಟಿದವು, ಈ ಕಡೆ ಹುಟ್ಟಿದವು ಆ ಕಡೆ ಸತ್ತು, ಈ ಕಡೆ ಹುಟ್ಟಿದ ಅಂದ್ರೆ ಹಾಗಾಗಿ ಈ ಒಂದು ಸೃಷ್ಟಿಯಾದ ಪ್ರಪಂಚ ಉಳಿಬೇಕು, ಅದು ಅಳಿವಿನ ಬಾಗಿಲಿಂದ ತಪ್ಪಿಸಿ ಉಳಿವಿನ ಕಡೆಗೆ ಸಾಗಬೇಕು. ಅದಕ್ಕೆ ಅದನ್ನ ರಕ್ಷಣೆ ಮಾಡ್ತಕ್ಕ ಒಂದು ಶಕ್ತಿ ಬೇಕು. ಅದಕ್ಕೋಸ್ಕರ ಚತುರ್ಮುಖನ ಪ್ರಾರ್ಥನೆಯಿಂದ, ಚತುರ್ಮುಖನಿಗೋಸ್ಕರ ಮತ್ತೆ ಭಗವಂತ ಜಗತ್ಪಾಲನ ರೂಪನಾಗಿ ವಿಷ್ಣುವಾಗಿ ಅವತರಿಸಿದ. ವಿಷ್ಣು ಅನ್ನೋದು ಜಗತ್ತನ್ನು ಪಾಲನೆ ಮಾಡತಕ್ಕಂಥ ರೂಪ ವಿಶೇಷದ ಹೆಸರು ಹೌದು, ಸಾಮಾನ್ಯ ಹೆಸರು ಹೌದು. ಎಲ್ಲ ಹೆಸರು ಭಗವಂತನ ಎಲ್ಲ ರೂಪಗಳನ್ನುವಾಗತ್ತೆ. ಒಂದು ರೂಪಕ್ಕೆ ಒಂದೊಂದು ವಿಶಿಷ್ಟವಾದ ಹೆಸರುಗಳಿದೆ ಉಪಾಸನೆಗೋಸ್ಕರ. ಹಾಗಾಗಿ ಜಗತ್ ಪಾಲನೆಗಾಗಿ, ಸೃಷ್ಟಿ ಸ್ಥಿತಿ ಸಂಹಾರದಲ್ಲಿ ಸ್ಥಿತಿ ಜಗತ್ತನ್ನು ಇರಗೊಳಿಸುವುದಕ್ಕಾಗಿ, ಅವನ ಸೃಷ್ಟಿ ಮಾಡಿದ್ದನ್ನ ಇರಿಸುವುದಕ್ಕಾಗಿ, ಅದು ನಾಶವಾಗದೇ ಇರಲಿ ಅಂತ ಅದರ ಪಾಲನೆಗೋಸ್ಕರ ವಿಷ್ಣು ಉಪಧಾರಣೆ ಮಾಡಿದ. ತನ್ನೋ ವಿಷ್ಣು ಪ್ರಚೋದಯಾತ್, ಅರ್ಥ ವಿಷ್ಣು ನಮ್ಮನ್ನ ಒಳ್ಳೆಯ ಮಾರ್ಗದಲ್ಲಿ ಜೀವೋ ಯವನ ಪ್ರಚೋದಯ, ಒಳ್ಳೆಯ ದಾರಿಯಲ್ಲಿ ಪ್ರೇರಣೆ ಮಾಡಲಿ, ನಮ್ಮಿಂದ ಒಳ್ಳೆಯ ಕೆಲಸವನ್ನು ಮಾಡಲಿ, ಒಳ್ಳೆಯ ಮಾತನ್ನು ನುಡಿಸಲಿ, ನಾರದನ ಪ್ರಶ್ನೆಗೆ ಉತ್ತರ ಬರುವ ಶಕ್ತಿಯನ್ನು ನನ್ನ ನಾಲಿಗೆಗೆ ಕೊಂಡು ನನ್ನಿಂದ ನುಡಿಸಲಿ ಅಂತ. ಹೀಗೆ ವಿಷ್ಣು ಅಂದ್ರೆ ಏನು? ನಮ್ಮ ನಾರಾಯಣ ಅನ್ನೋದು ಕೆಲವು ಅರ್ಥಗಳು ತಿಳಿದವು, ವಾಸುದೇವ ಅನ್ನೋದು ಕೆಲವು ಅರ್ಥಗಳು ತಿಳಿದವು. ಅವರ ವಿಷ್ಣು ಅಂದ್ರೆ ಪಾಲನೆ ಮಾಡ್ಲಿಕ್ಕೋಸ್ಕರ ತಗೊಂಡ ರೂಪ ಅದು. ಹೌದು, ಪಾಲನೆ ಹೇಗೆ ಮಾಡಿದವ? ನಾವು ಪಾಲನೆ ಮಾಡುವಂತಹ ರೀತಿಯ ಪಾಲನೆ ಅಲ್ಲ. ನಾವು ಪಾಲನೆ ಮಾಡುದು ಅಂದ್ರೆ ಏನು? ದೂರದಲ್ಲಿ ಸುಮ್ಮನೆ ಮನೆಯಿಂದ ನಾವು ಮನೆ ನೋಡ್ಕೊಂಡು ಹೇಳ್ತೇವೆ, ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ನಾವೆಲ್ಲ ಹೆಗಲಿಗೆ ಬಟ್ಟೆ ಹಾಕೊಂಡು ಹೊರಟು ಎಲ್ಲ ಊರಿಗೆ ಅಲಿತಾ ಇರ್ತೇವೆ. ನಾವೇನು ಪಾಲನೆ ಮಾಡ್ತೇವೆ? ಮನೆಯ ಖರ್ಚಿಗೆ ಇಲ್ಲ, ತಗೊಳ್ರಿ ಎಷ್ಟು ಉಂಟು, ಇನ್ನು ಕೇಳಬೇಡಿ, ಬರೋದ್ರಿಂದ ಒಂದೇ ತಾರೀಕು ಕೇಳ್ಬೇಡಿ, ಜೋರು ಮಾಡಿ ಒಂದು ವಿಷಯ ಕೊಟ್ಕೊಡ್ತೀವಿ ಅಷ್ಟು ಮೂರು. ಅದನ್ನ ಪಾಲನೆ ಆಗದೆ ಅಂದ್ರೆ ಏನ್ ಮಾಡ್ಲಿಕ್ಕೆ? ಅದನ್ನ ಪಾಲನೆ ಅನ್ನೋದು ಬದುಕ ಕೊಡುವುದು, ರಕ್ಷಣೆ ಅಂದ್ರೆ ಅದನ್ನು ಅಸ್ತಿತ್ವ. ಆ ಪಾಲನೆ ಹ್ಯಾಕ್ ಮಾಡ್ತಾನೆ? ಏನೋ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು, ಆ ಬೇಕಾದ ಸಂಪತ್ತು ಕೊಟ್ಟ ಎಲ್ಲ ವೈಕುಂಠ ಕೂತ್ಕೊಂಡು, ಹಾಗಲ್ಲ. ಪಾಲನೆ ಮಾಡುವುದು ಅಂದ್ರೆ ಅದರ ಉಸಿರಿನ ಒಳಗೆ ಸೇರಿ ಅದರ ಉಸಿರಿನ ಉಸಿರಾಗಿ ನಿಂತು ಪಾಲನೆ ಮಾಡಿದ. ವಿಶತೀತಿ ವಿಷ್ಣು, ಪ್ರತಿಯೊಂದು ವಸ್ತುವಿನ ಒಳಗೆ ಪ್ರವೇಶ ಮಾಡಿ ನಿಂತು ಪಾಲನೆ ಮಾಡಿದ. ಅದರೊಳಗೆ ತಾನೇ ತುಂಬಿಕೊಂಡ, ಏನು ಆಗದಂತೆ ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಅದರ ಅವಧಿ ಮುಗಿದಾಗ ವಿಸರ್ಜನೆ ಮಾಡಿ, ಅದು ಬೇರೆ ವಿಷಯ. ಅದರ ಅವಧಿ ಎಷ್ಟು ಕಾಲ ಅದು ಬದುಕಬೇಕು, ಅದು ಇರಬೇಕು. ಆ ಪಾಲನೆಗೋಸ್ಕರ ಎಲ್ಲರಂತೆ ದೂರದಲ್ಲಿ ನಿಂತು ಖರ್ಚಿ ಬೆಳೆಸಿದ್ದಲ್ಲ ಮನೆಯಾಳರು. ಮತ್ತೆ ವಿಷ್ಣು ವಿಶತೀತಿ ವಿಷ್ಣು, ಎಲ್ಲ ವಸ್ತುವಿನ ತತ್ಸೃಷ್ಟ ತದೇವಾನು ಪ್ರಾವಿಶತ್, ಇದು ಉಪನಿಷತ್ನಲ್ಲಿ ಬಂದ ಮಾತನ್ನ ಹೇಳ್ತಾರೆ. ಪ್ರತಿಯೊಂದು ವಸ್ತುವಿನ ಒಳಗೆ ಅದನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಪ್ರವೇಶ ಮಾಡಿದ. ಈಗ ಹೇಗೆ ವಾಸುದೇವ ಅನ್ನೋದಕ್ಕೆ ಒಳಗಿನಿಂದ ವಸತಿ, ಹೊರಗಿನಿಂದ ವಾಸಯತಿ, ಹೊರಗಿನಿಂದಲೂ ತುಂಬಿ ಅದನ್ನು ಆವರಿಸಿಕೊಂಡವ, ಒಳಗಿನಿಂದಲೂ ತುಂಬಿದವ ಅಂತ ಅರ್ಥವೋ, ವಿಷ್ಣು ಅನ್ನೋದಕ್ಕೆ ಅದೇ ಅರ್ಥ. ಅವನು ಪಾಲನೆ ಮಾಡೋದಕ್ಕೋಸ್ಕರ ಬರೇ ಹೊರಗಿಂದ ತುಂಬಿದ್ದಲ್ಲ, ಒಳಗೆ ತುಂಬಿದ, ಒಳಗಿನಿಂದ ನಮ್ಮನ್ನ
ಪ್ರೇರಣೆ ಮಾಡ್ಲಿಕ್ಕೋಸ್ಕರ. ಎರಡು ಕ್ರಿಯೆ ಮಾಡ್ತಾನೆ. ಒಂದು ಒಳಗಿನಿಂದ ಪ್ರೇರಣೆ, ನಮ್ಮ ಎಲ್ಲ ಚಲನವಲನವನ್ನು ಅವನೇ ನಿಂತು. ಇವಾಗ ಸೂತ್ರಧಾರ ಬೊಂಬೆ ಆಟದವರು ಅದೆಲ್ಲ ಅಂಗಾಂಗಗಳಿಗೆಲ್ಲ ನೂಲು ಹಾಕೊಂಡು ಅದು ಯಾವ್ದು ಕೈ ಕಾಲು ಯಾವ್ದು ಚಲನೆ ಆಗುತ್ತೆ ಆ ಬೊಂಬೆದ್ದು ಅದನ್ನ ಬೆರಳಿನಲ್ಲಿ ಆಡಿಸ್ತಾರೆ. ಇವನು ಒಳಗಿನಿಂದ ನಿಂತು ಬೆರಳಾಡಿಸುವುದಲ್ಲ, ಒಳಗೆ ನಿಂತು ನಮ್ಮ ಕೈಯೊಳಗೆ ತಾನು ಕೈ ಇಟ್ಟು ಕೈ ಎತ್ತಿದ್ರೆ ನಮ್ಮ ಕೈ ಎತ್ತಿತ್ತು. ನಮ್ಮ ದೇಹದಲ್ಲಿ ಅವರು ಕರಚರಣಾದಿಗಳನ್ನು ಅದೇ ಆಕಾರದಲ್ಲಿ ತುಂಬಿ ಅವನು ಚಲಿಸಿದಾಗ ನಮ್ಮ ಕೈ ಚಲಿಸಿತು, ಅವನು ಕಾಲು ಚಲಿಸಿದ್ರೆ ನಮ್ಮ ಕಾಲು ಚಲಿಸಿತು. ಹೀಗೆ ಪೂರ್ತಿ ಒಳಗಿನ ಚಲನ ವಲನ ಸಮಸ್ತ ವ್ಯಾಪಾರಗಳ ಪ್ರೇರಕರಾಗಿ ಒಳಗೆ ತುಂಬಿದ. ಆಮೇಲೆ ಒಳಗಿನಿಂದ ಆಯ್ತು, ಅದು ಪ್ರೇರಣೆ. ಹೊರಗಿನಿಂದ ಧಾರಣೆ ಆಗ್ಬೇಕಲ್ಲ, ಅದಕ್ಕೆ ಹೊರಗೆ ತುಂಬಿದ. ಒಳಗೆ ಧಾರಕನಾಗಿ ತುಂಬಿದ, ಒಳಗೆ ಪ್ರೇರಕನಾಗಿ ತುಂಬಿದ, ಹೀಗೆ ಪಾಲಕನಾದ. ವಿಶತಿ ಈ ಎಂಟರ್ ಇಂಟು ಒಳಗೆ ಪ್ರವೇಶಿಸುವುದಂದ್ರೆ ಏನು ಅಂತ ಹಿಂದೆ ಹೇಳಿದ್ರು. ಒಳಗೆ ಇದ್ದಾನೆ, ಆದ್ರೆ ಒಂದೊಂದು ವಸ್ತುವಿಗೆ ಒಂದು ರೂಪ ಕೊಟ್ಟು ಆ ರೂಪ ವಿಶೇಷದಿಂದ ಮತ್ತೆ ಪುನಃ ಒಳಗೆ ತುಂಬಿದ. ಅಷ್ಟೇ ಅಲ್ಲ, ವೇವೇಷ್ಟಿ ಇತಿ ವಿಷ್ಣು, ವಿಷ್ಣು ವ್ಯಾಪ್ತವು ಎಲ್ಲ ಕಡೆ ವ್ಯಾಪ್ತನಾಗಿ ಎಲ್ಲೆಡೆ ತುಂಬಿದ. ಆಯಾ ರೂಪದಲ್ಲಿ ಆಯಾ ವಸ್ತುವಿನ ಒಳಗೆ ತುಂಬಿದ. ಹೀಗೆ ಪ್ರೇರಕನಾಗಿ ಧಾರಕನಾಗಿ ಈ ಜಗತ್ತಿನ ಪಾಲಕನಾಗಿ ವಿಷ್ಣು ಆದ. ಇದು ಒಂದು ಅರ್ಥ. ಆಮೇಲೆ ಇದಕ್ಕೆ ವೈದಿಕವಾದ ಒಂದು ವಿಶೇಷ ಅರ್ಥ ಇದೆ. ಇದೆಲ್ಲ ಅರ್ಥ ವೈದಿಕ ಅಂತಲ್ಲ, ಅಂದ್ರೆ ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ ಒಂದು ಅರ್ಥ. ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಐತರೆಯ ಉಪನಿಷತ್ನಲ್ಲಿ ವಿಷ್ಣು ಶಬ್ದಕ್ಕೆ ಒಂದು ವಿಶೇಷವಾದ ಅರ್ಥವನ್ನು ಕೊಟ್ಟಿದ್ದಾರೆ. ವಿ ಶ ನು ಇಷ್ಟ ಅಕ್ಷರವಿದೆ. ವಿ ಇದೆ ಮೊದಲು, ಆಮೇಲೆ ಶಕಾರ, ಆಮೇಲೆ ನಕಾರ ಮತ್ತು ಉಕಾರ. ನ ಅಂದ್ರೆ ಏನು? ನಕಾರೋ ಬಲಂ, ನ ಅನ್ನುವುದಕ್ಕೆ ಸ್ಟ್ರೆಂತ್ ಅಂತ ಅರ್ಥ ಅಂತ. ಒಂದೊಂದು ಅಕ್ಷರದಲ್ಲೂ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವಂತಹ ವಿಧಾನ ಇದೆ, ವೇದಿಕ್ ಮೆಥಡಾಲಜಿ. ಅಕ್ಷರದಲ್ಲಿ ಭಗವಂತನನ್ನು ಕಾಣುದು, ಇಡೀ ಶಬ್ದದಲ್ಲಿ ಇಡೀ ವಾಕ್ಯದಲ್ಲಿ ಅಲ್ಲ, ಒಂದೊಂದು ಅಕ್ಷರದಲ್ಲಿ ಭಗವಂತನ ಗುಣಚಿಂತನ. ನ ಅಂದ್ರೆ ಸ್ಟ್ರೆಂತ್, ಇಡೀ ಜಗತ್ತನ್ನು ರಕ್ಷಣೆ ಮಾಡತಕ್ಕ ಬಲ, ಇಡೀ ಜಗತ್ತನ್ನು ಹೊತ್ತೋಗಬೇಕಲ್ಲ. ಧಾರಣ ಮತ್ತು ಪ್ರೇರಣ ಅಷ್ಟು ತಾಕತ್ತು ಬೇಕಲ್ಲ, ಇಡೀ ವಿಶ್ವವನ್ನು ಧಾರಣೆ ಮಾಡುವ. ನಕಾರದ ಸ್ಟ್ರೆಂತ್, ಇಡೀ ಸರ್ವ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯೆ, ಸಮಸ್ತ ಬಲಗಳಿಂದ ಪರಿಪೂರ್ಣವಾದ ವಸ್ತು. ದುಷ್ಟ ಶಕ್ತಿಯನ್ನು ನಿಗ್ರಹ ಮಾಡುವ ಬಲ, ಶಿಷ್ಟರನ್ನ ಅನುಗ್ರಹ ಮಾಡುವ ಬಲ, ಇಡೀ ವಿಶ್ವವನ್ನು ಧಾರಣೆ ಮಾಡುವ ಬಲ, ಆತ್ಮಬಲ, ದೇಹಬಲ, ಮನೋಬಲ, ಎಲ್ಲ ಬಲಗಳ ಪೂರ್ಣ ಸಮಷ್ಟಿ ರೂಪ ಅದು. ನ ಅಂದ್ರೆ ಬಲ. ಯಾಕಂದ್ರೆ ಅದು ಏನು ಮೂಲತಃ ಯಾವುದು ಧಾತು ಎಂದು ಬಂದದ್ದು, ಅದು ನಮೋ ಅಂತ ಧಾತು. ನಮಯತೀತಿ ನಹ, ಎಲ್ಲವನ್ನೂ ಮಣಿಸುವ ಶಕ್ತಿ ಅದು ನ. ಎಲ್ಲವನ್ನು ಮಣಿಸುವ ಶಕ್ತಿಗೂ ಬಲವೇ. ನ ಅಂದ್ರೆ ಎಲ್ಲವನ್ನೂ ಮಣಿಸುವಂಥದ್ದು, ಅಂಥ ಬಲಸ್ವರೂಪ, ಪೂರ್ಣ ಬಲಸ್ವರೂಪ. ಅದರಿಂದ ನ. ನು ಅಂದ್ರೆ ಹೂ ಅನ್ನೋದಕ್ಕೆ ಸಂಸ್ಥೆಯಲ್ಲಿ ಸ್ವಭಾವ ಅಂತ, ಅಚ್ಚಿಲ್ಲೆ ಪ್ರತ್ಯಯ, ಹುಲ್ಲು ಪ್ರತ್ಯಯ. ಅದರಿಂದ ನು ಅಂದ್ರೆ ಬಲ ಅನ್ನೋದು ಯಾವುದರಿಂದ ರಂಗ ತಾಲೀಮು, ರೆಸ್ಲಿಂಗ್ ಅಭ್ಯಾಸ ಮಾಡಿ ಪ್ರಾಕ್ಟೀಸ್ ಮಾಡಿ ಬಂದದ್ದಲ್ಲ, ಮತ್ತೆ ಇಟ್ ಈಸ್ ನ್ಯಾಚುರಲ್, ಅವನಲ್ಲಿರೋ ಸಹಜ ಬಲ. ಹೂ ಅನ್ನೋದು ಸಹಜ ಸ್ವಭಾವ, ಅವನ ಸ್ವಭಾವ, ಅದು ಸಹಜ ಗುಣ ಅಂತ ಹೇಳುತ್ತೆ. ಅದು ಧಾರಣೆ ಮಾಡಲಿಕ್ಕೆ ಎಲ್ಲವನ್ನೂ ಧರಿಸುವ ಬಲ ಉಂಟು ಅಂತ ಆಯ್ತು. ಈಗ ಪ್ರೇರಣೆ ಮಾಡ್ಬೇಕಂದ್ರೆ ಪ್ರೇರಣೆ ಮಾಡಲಿಕ್ಕೆ ಬಲ ಇಲ್ಲ, ನಾನು ಬಡಿಗೆ ಹಿಡ್ಕೊಂಡು ಮಾಡ್ತೇವೆ ಇಲ್ಲ ಬಡಿತೇವೆ ಕಣ್ಣಿಗೆ ಅಂತ ಪ್ರೇರಣೆ ಮಾಡೋದಲ್ಲ, ಸಹಜವಾದ ಪ್ರೇರಣೆ. ಅದಕ್ಕೆ ಶಾ, ಶಾ ಅಂದ್ರೆ ಶೂ ಪ್ರೇರಣೆ ಧಾತು. ಶಾ ಅಂದ್ರೆ ಶಕಾರ ಪ್ರಾಣ ಆತ್ಮ, ಒಳಗೆ ಅಂತರ್ಯಾಮಿಯಾಗಿದ್ದು ನಮ್ಮ ಸಮಸ್ತ ವ್ಯಾಪಾರಗಳನ್ನು ಪ್ರೇರಿಸುವ ಶಕ್ತಿ ಅಂತ. ಅದು ವಿಷ್ಣು ಶಬ್ದದ ಆಗ ನಾವು ಏನು ಪಾಲನೆ ಎರಡು ಮುಖ ಹೇಳಿದೆವು, ಅದಕ್ಕೆ ಈ ಶಬ್ದದಲ್ಲಿ ಬರುತ್ತೆ. ಸಮಸ್ತ ಜಗತ್ತಿನ ಒಳಗೆ ಇದ್ದು ಅದನ್ನು ಪ್ರೇರಣೆ ಮಾಡುವುದು ಶಾ, ಹೊರಗೆ ಇದ್ದು ಅದನ್ನು ಧಾರಣೆ ಮಾಡುವುದು ಬ, ನ ಬಲ. ಹೀಗೆ ಶಾ ಮತ್ತು ನ ಎಲ್ಲದರ ಅಂತರ್ಯಾಮಿಯ ಎಲ್ಲವನ್ನು ಪ್ರೇರಿಸುವುದು ಮತ್ತು ಎಲ್ಲದರ ಹೊರಗೂ ಸರ್ವತ್ರ ಜೊತೆ ಎಲ್ಲವನ್ನು ಧರಿಸುವುದು ಯಾರ ಸಹಜ ಸ್ವಭಾವವೋ ಅವನು ಷಣು. ಸಾಮಾನ್ಯವಾಗಿ ಪ್ರೇರಣೆ ಮಾಡಿಕೊಳ್ಳಿ ಬ್ರಹ್ಮ ದೇವತೆಗಳಿದ್ದಾರೆ, ತತ್ವಾತ್ಮ ದೇವತೆಗಳು ಹೊರಗಿನ ನಮ್ಮನ್ನು ಧಾರಣೆ ಮಾಡಿದ್ದಾರೆ. ಬ್ರಹ್ಮಾಂಡ ಧಾರಣೆ, ಶೇಷನೇ ಬ್ರಹ್ಮಾಂಡ ಧಾರಣೆ ಮಾಡಿದ್ದಾನೆ, ವಾಯುದೇವ ಧಾರಣೆ ಮಾಡಿದ್ದಾರೆ. ಅವರಲ್ಲಿಯೂ ಪ್ರೇರಣೆ ಮಾಡುವ ಧಾರಣೆ ಮಾಡುವ ಶಕ್ತಿ ಇದೆ. ಅದಕ್ಕೆ ಮನೆಯಲ್ಲಿ ಷಣು ಅಂದಿಲ್ಲ, ವಿ ಅನ್ನೋದು. ವಿ ಅಂದ್ರೆ ಎಲ್ಲಕ್ಕಿಂತಲೂ ವಿಶಿಷ್ಟವಾದ ಶಕ್ತಿ, ಉಳಿದವರೆಲ್ಲ ಅವನ ಅಧೀನವಾಗಿರೋರು. ಸರ್ವಾಧೀನವಾಗಿರ್ತಕ್ಕ ಸರ್ವ ಜಗದ್ಧಾರಣ ಪ್ರೇರಣ ಶಕ್ತಿ ಯಾರಲ್ಲಿ ಸಹಜ ಧರ್ಮವೋ ಅವನು ವಿಷಣು. ವಿಷಣುವೇ ವಿಷ್ಣು. ಸ್ವಲ್ಪ ಭಾಷೆ ಹೇಳುವುದು ವಿಷ್ಣು ಅಷ್ಟೇ, ನಿಧಾನವಾಗಿ ವಿಷಣು. ಇದನ್ನ ಎರಡು ವಿಧವಾದ ಉಪಾಸನೆಯನ್ನು ಇದರಲ್ಲಿ ಹೇಳಿದ್ದಾರೆ. ಅದನ್ನ
ವಿಶ್ಲಿಷ್ಟವಾಗಿ ಹೇಳುವುದು ಪ್ರತ್ರಣ್ಣಂ ಅಂತ ಹೇಳ್ತಾರೆ. ಅದನ್ನು ಬಿಡಿಸಿ ಹೇಳಿದರೆ ವಿಷಣವೇ ನಮಃ. ಸಂಹಿತೆ ಹೇಳಿದರೆ ವಿಷ್ಣವೇ ನಮಃ, ವಿಷ್ಣವೇ ನಮೋ ವಿಷಣವೇ ನಮೋ, ವಿಷ್ಣವೇ ನಮೋ ವಿಷಣವೇ ನಮಃ. ಹೀಗೆ ಉಪಾಸನೆ ಮಾಡಬಹುದು. ಇದು ವೇದೋಕ್ತವಾದ ಉಪಾಸನೆ. ಅವನು ವಿಷಣು ಮತ್ತು ವಿಷ್ಣು ಅಂದ್ರೆ ಎಲ್ಲದರ ಅಂತರ್ಯಾಮಿಯಾಗಿ ಎಲ್ಲವನ್ನೂ ಪ್ರೇರಿಸ್ತಾ ಇರುವವನು ಅವನು. ಎಲ್ಲದರ ಹೊರಗೂ ಎಲ್ಲರಿಗೂ ಎಲ್ಲವನ್ನು ಧರಿಸತಕ್ಕಂತಹ ಪೂರ್ಣ ಬಲ ಸ್ವರೂಪನು ಅವನು. ಆದ್ದರಿಂದ ನೋಡಿ, ಅವನ ಅವತಾರದ ಕ್ರಿಯೆ ಏನು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅರ್ಥವನ್ನು ಆ ಶಬ್ದ ಹೇಳುತ್ತೆ. ವಿಷ್ಣು ಅನ್ನೋದು ಎಲ್ಲ ರೂಪದ ಹೆಸರು ಹೌದು. ಭಗವಂತನ ಎಲ್ಲ ರೂಪಗಳಿಗೂ ಎಲ್ಲ ನಾಮಗಳು ಅನ್ವಯವಾಗ್ತವೆ. ಈ ಅವತಾರ ಪಾಲಕ ರೂಪ, ಪಾಲಕನಾಗಿ ಅವತರಿಸಲಾಗುವುದು. ವಿಶೇಷ ನಾಮ ಯಾರು ಬಂತಂದ್ರೆ ಆ ವಿಶೇಷ ನಾಮದಲ್ಲಿ ಆ ರೂಪದ ವಿಶೇಷ ಕ್ರಿಯೆ ಏನಿದೆ ಅದೆಲ್ಲವೂ ಒಳಗೊಂಡಿರುತ್ತೆ. ಅಲ್ಲ, ಅದು ಪ್ರತಿಯೊಂದು ನಾಮ, ಎವ್ರಿ ನೇಮ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್ ಅಂತಾನೆ. ಅವತಾರ ರೂಪಕ್ಕೆ ಹೆಸರು ಬಂದರೆ ಅದೊಂದು ಎಪಿಥೆಟ್ ಆಗಿರುತ್ತೆ. ಆ ಅವತಾರದ ವಿಶೇಷ ಕ್ರಿಯೆಯನ್ನೇ ವರ್ಣಿಸುತ್ತೆ. ಹೀಗೆ ಚತುರ್ಮುಖ ಮೊದಲು ನಾನು ಇರದೇ ಇದ್ದಾಗ ನಾರಾಯಣನಾಗಿ, ಅವರ ಕಾಲ ಯಾವುದೂ ಇರದೇ ಇದ್ದಾಗ ಇದ್ದಪ್ಪ. ಆಮೇಲೆ ತಾನು ಸೃಷ್ಟಿ ಮಾಡಬೇಕು ಎಂದು ನಿರ್ಣಯಿಸಿ ಮೊದಲು ವಾಸುದೇವನಾದ. ವಾಸುದೇವ ನನ್ನನ್ನು ಹುಟ್ಟಿಸಿದ. ನಾಭಿಕಮಲದಲ್ಲಿ ನಾನು ಹುಟ್ಟಿದೆ. ಆಮೇಲೆ ನಾನು ಸೃಷ್ಟಿ ಮಾಡಿದ್ದನ್ನು ಪಾಲಿಸುವ ತಾಕತ್ತು ನನಗೆ ಇರಲಿಲ್ಲ. ಮತ್ತೆ ರಕ್ಷಕನಾಗಿ ವಿಷ್ಣು ಆಗಿ ಬಂದು ನಾನು ಸೃಷ್ಟಿ ಮಾಡಿದ್ದನ್ನು ಪಾಲನೆ ಮಾಡಿದ. ಅಂಥ ವಾಸುದೇವ ಧೀಮಹಿ. ಆ ಪ್ರಶ್ನೆಗೆ ಉತ್ತರ ಕೊಡುವ ಮುಂಚೆ ಭಗವಂತನ ಅನುಸಂಧಾನ ಮಾಡಿದ ಬಗೆಯೇ ವಿಚಿತ್ರ. ಅಂಥ ಭಗವಂತನಿಗೆ ಧ್ಯಾನ ಸಲ್ಲಿಸಿ ಅವರು ನಮಗೆ ಸದ್ಬುದ್ಧಿಯನ್ನು ಪ್ರೇರಿಸಲಿ, ನಮ್ಮಿಂದ ಅದಕ್ಕೆ ಉತ್ತರವನ್ನು ನುಡಿಯನ್ನು ಸ್ವಚ್ಛವಾಗಿ ನುಡಿಸಲಿ ಎಂದು ಪ್ರಾರ್ಥಿಸಿ ಹೇಳ್ತಾರೆ, ಅಪ್ಪ ಏನು ಮಾಯೆ ಅವನದ್ದು. ಯಾಕೆಂದ್ರೆ ಮಾಯಾ ವಾಸುದೇವ, ಮಾಯಾ ಅವನ ಮಾಯೆ. ಎನ್ ಮಾಯೆಯ ದುರ್ಜಯ ಮಾಂ ಬ್ರುವಂತಿ ಜಗದ್ಗುರು. ಎನ್ ಮಾಯೆಯ ದುರ್ಜಯ ಮಾಂ ಬ್ರುವಂತಿ ಜಗದ್ಗುರು. ಹೇಳ್ತಾರೆ, ಏನು ಮಾಯಪ್ಪ ಒಂದು. ಅಂಥ ಭಗವಂತನಿದ್ದು ಅವನ ಮುಂದೆ ನಾವೆಲ್ಲ ಯಾವ ಗಿಡದ ಕಪ್ಪಲು. ನನ್ನನ್ನು ಜಗದ್ಗುರು ಅಂತಾರೆ ಇದೆಂದ್ರು. ಈಗ ಎಲ್ಲರೂ ಜಗದ್ಗುರು ಅಂತ ಹೇಳಿ ತವಕ ಮಾಡ್ತಾರೆ. ಕಾಲು ಶಾಟ್ ಹಾಕೊಂಡು ಜಗದ್ಗುರುಗಳು ಹಾಕೊಳ್ತಾರೆ. ಇನ್ಯಾರು ಹೋಗಿ ಅವರೇ ಪ್ರಿಂಟ್ ಮಾಡ್ಕೊತಾರೆ. ಬ್ರಹ್ಮದೇವರು ಹೇಳ್ತಾರೆ, ಅವನ ಮುಂದೆ ನಾನು ಎಂಥ ಜಗದ್ಗುರು ಅಪ್ಪ, ನನಗೂ ಗುರು ಅವನು. ಕೃಷ್ಣಂ ಒಂದೇ ಜಗದ್ಗುರು. ಇಡೀ ಜಗತ್ತಿಗೆ ಒಬ್ಬ ಗುರು ಇದ್ರೆ ಭಗವಂತ, ಇಲ್ಲಿ ಯಾರು ಜಗದ್ಗುರು ಅಲ್ಲ. ಚತುರ್ಮುಖ ಹೇಳ್ತಾರೆ, ಏನು ಮಾಯೆ ಆ ಭಗವಂತನದ್ದು. ಈ ಜನರಿಗೆ ಆ ಮಾಯೆ ಆವರಿಸಿ ನನ್ನನ್ನೇ ಜಗದ್ಗುರು ಅಂತಾರಲ್ಲಪ್ಪ, ಅವರ ಮುಂದೆ ನಾನು ಎಂಥ ಜಗದ್ಗುರು. ಎನ್ ಮಾಯೆಯ ಆ ಭಗವಂತನ ಮಾಯೆ ಬಹಳಪ್ಪ. ಆ ಮಾಯೆಗೆ ಮೋಹಗೊಂಡು ಈ ಜನ ನನ್ನ ಜಗದ್ಗುರು ಅಂತ ಕರೀತಾರೆ. ನನಗೆ ಯಾರಾದ್ರೂ ಜಗದ್ಗುರು ಕರೆದ ಸಂತೋಷ ಆಗುತ್ತೆ. ಬ್ರಹ್ಮದೇವರಿಗೆ ಬೇಜಾರ, ಅಯ್ಯೋ ನನ್ನ ಜಗದ್ಗುರು ಅಂತ ಕರೀತಾರೆ. ಎಲ್ಲಾದ್ರೂ ಉಂಟು. ಭಗವಂತನನ್ನು ಕರೆಯೋದು ಈ ಜನರಿಗೆ ಬುದ್ಧಿ ನೆಟ್ಟಗಿದೆಯೋ ಅಂತ ಕೇಳ್ತಾರೆ. ಎನ್ ಮಾಯೆಯ ಅವನ ಮಹಿಮೆ. ಮಾಯಾ ಅಂದ್ರೆ, ಮಾಯಾ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮೂಲಭೂತವಾಗಿ ಸುಮಾರು 5 ಬಗೆಯ ಅರ್ಥ ಇದೆ. ಒಂದು ಭಗವಂತನಿಗೆ ಸಂಬಂಧಪಟ್ಟ ಮಾಯೆ ಅಂದ್ರೆ ಭಗವಂತನ ಮಹಿಮೆ, ಭಗವಂತನ ಇಚ್ಛೆ, ಭಗವಂತನ ಜ್ಞಾನ. ಭಗವಂತನ ಇಚ್ಛೆ, ಜ್ಞಾನ ಮತ್ತು ಮಹಿಮೆ ಇದೆ ಸಮಸ್ಯೆ. ಭಗವತ್ ಶಕ್ತಿ ಮಾಯಾ ಅಂದ್ರೆ ಭಗವಂತನ ಮಹಿಮೆ, ಶಕ್ತಿ, ಜ್ಞಾನ, ಇಚ್ಛೆ. ಇದು ಒಂದು ಭಗವಂತನ ಸ್ವರೂಪಭೂತವಾದ ಮಾಯೆ ಇದೆ. ಎರಡನೇದು ಭಗವಂತನ ಅಧೀನವಾದಂತಹ ಒಂದು ಮಾಯೆ ಇದೆ. ಏನಂದ್ರೆ ಮಾಯಾ ಅಂದ್ರೆ ಈ ಜಗತ್ತಿನ ಸೃಷ್ಟಿಗೆ ಆದಿ ಕಾರಣಗಳಾಗಿರತಕ್ಕಂಥ ಚಿತ್ ಪ್ರಕೃತಿ, ಶ್ರೀತತ್ವ, ಲಕ್ಷ್ಮಿ, ಅವಳು ಮಾಯಾ. ಭಗವಂತ ಅವತರಿಸಿದಾಗ ಅವಳು ಕೂಡ ಮಾಯಾ, ಕೃತಿ, ಶಾಂತಿ, ಜಯಾಧ್ಯಕ್ಷನಲ್ಲಿ ಅವಳು ಅವತರಿಸಿದ. ಅದರಿಂದ ಮಾಯಾ ಅನ್ನೋದು ಲಕ್ಷ್ಮಿಯ ರೂಪ. ಭಗವಂತನ ಅಧೀನವಾದ ಈ ಜಗತ್ತಿಗೆ ಮೋಹ ಬರಿಸಿದ ಮಾಯೆ ಅವಳು. ಅವಳು ಮೋಹ ಬರಿಸುವುದಿಲ್ಲ, ಅವಳು ಮೋಹ ಬರಿಸಿದ್ದಲ್ಲ. ಅವಳು ಜಗತ್ತಿಗೆ ತಾಯಿ ಅಲ್ವ. ಈ ಲೋಕದ ಸ್ವಭಾವ ಏನು ಗೊತ್ತುಂಟ, ತಾಯಿಯ ಬಗ್ಗೆ ಮೋಹ ಇರೋದು ಹಾಗೆ ಎಲ್ಲರೂ. ಲೋಕದಲ್ಲಿ ಈ ಮನೆಯಲ್ಲಿ ಆದರೂ ಈ ಮನುಷ್ಯನಲ್ಲಿ ಇರತಕ್ಕಂಥದ್ದು ಎಲ್ಲ ಮನುಷ್ಯರು, ಪ್ರಾಣಿ ಸಾಮಾನ್ಯದ ತಾಯಿ ಅನ್ನುವಂಥ ಒಂದು ಸೆಳ, ತಾಯಿಯ ಸೆಳೆತ, ತಂದೆಗಿಂತ ಹೆಚ್ಚು ಸೆಳೆಯುವ ಸೆಳೆತ ತಾಯಿ. ಇದು ಮನುಷ್ಯನನ್ನ ಕಾಡುವ ಒಂದು ದುರಂತ, ತಾಯಿಯ ಸೆಳೆತ. ಅದು ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಕೂಡ ಇರುವಂಥದ್ದು. ಅದರಿಂದ ತಾಯಿ ಸೆಳೆದು ಹಾಳು ಮಾಡಿದ್ರು ಅಂತ ಹೇಳೋದು ಅಲ್ಲ, ಸೆಳೆತಕ್ಕೆ ಒಳಗಾಗಿ ಒಂದು ನ್ಯಾಚುರಲ್. ಹಾಗೆ ಇಡೀ ಜಗತ್ತಿಗೆ ಈ ಒಂದು ಸೆಳೆತ, ಮೋಹ ಕೊಟ್ಟವಳು ಆ ತಾಯಿ. ಆದ್ರಿಂದ ಇವತ್ತಿಗೂ ತಾಯಿಯ ಸೆಳೆತ.
ತಾಯಿಗೆ ಗೊತ್ತಿಲ್ಲ ನಮಗೆ, ಮತ್ತೆ ಕಡೆಗೆ ಅವಳಿಗೆ ಗೊತ್ತಿಲ್ಲ. ಜಡ ಪ್ರಕೃತಿಯನ್ನೇ ಭೂಮಿ ತಾಯಿ ಅಂತ ಶುರು ಮಾಡಿ ಇದರ ಸೆಳೆತಕ್ಕೊಳಗಾದ್ರು. ಯಾವುದಕ್ಕೆ ಇದೇ ತಾಯಿ, ಈ ಮಣ್ಣೆ ತಾಯಿ. ಯಾಕಂದ್ರೆ ಆ ಚಿನ್ಮಯಳಾದ ತಾಯಿ ಗೊತ್ತಿಲ್ಲ, ಮಣ್ಣಮಯಳಾದ ತಾಯಿಯೇ ಸಿಕ್ಕಿಲ್ಲ ನಮಗೆ. ಇವೇ ತಾಯಿ, ಭೂಮಿ ತಾಯಿ ಭೂಮಿಗೋಸ್ಕರ ಒದ್ದಾಡಿದರು. 1 ಇಂಚು ಭೂಮಿಗೋಸ್ಕರ ಕೋರ್ಟ್ ಕಟ್ಟೆ ಹಾಕಿದೆ. ಇದು ಸೆಳೆತ, ಇದು ಮಾತೃತ್ವದ ಸೆಳೆತ. ಮಣ್ಣಿನ ಸೆಳೆತದ ಹಿಂದೆ ಇರುವುದು ತಾಯಿಯ ಸೆಳೆತ. ಕೊನೆಗೆ ಜಗತ್ತಿನ ಇಡೀ ಜಗತ್ತನ್ನು ಸೃಷ್ಟಿ ಮಾಡದ ತಾಯಿಯ ಮಾಯೆ ಇಡೀ ಜಗತ್ತಿನ ಸೆಳೆತ. ಅದರಿಂದ ಭಗವಂತನ ಪತ್ನಿಯಾದಂಥ ಲಕ್ಷ್ಮಿ ಜಗತ್ತಿನ ಜಗನ್ಮಾತ, ಶ್ರೀಮಾತಾ, ಶ್ರೀ ಜಗನ್ಮಾತ, ಜಗತ್ತಿನ ತಾಯಿ. ಆ ತಾಯಿಯ ಸೆಳೆತಕ್ಕೆ, ಮೋಹಕ್ಕೆ ಒಳಗಾಗಿ ಈ ಜಗತ್ತು ನನ್ನನ್ನು ಜಗದ್ಗುರು ಅಂತ ಹೇಳುತ್ತಲ್ಲಪ್ಪ. ಭಗವಂತನ ಮಹಿಮೆ ಇದು ಅಲ್ಲ, ಅವನನ್ನು ಹೇಳೋದ್ಬಿಟ್ಟು ನನ್ನನ್ನು ಹೇಳ್ತಾರಲ್ಲಪ್ಪ. ಇದು ಭಗವಂತನ ಇಚ್ಛಾರೂಪವಾದಂಥ ಮಾಯೆ ಇದು. ಎರಡನೇದು ಭಗವಂತನ ಪತ್ನಿಯಾಗಿರತಕ್ಕ ಶ್ರೀ ಮೂಲ ಪ್ರಕೃತಿ, ಚಿತ್ ಪ್ರಕೃತಿ, ಅವಳ ಮಾಯೆ, ಅವಳ ಸೆಳೆತಕ್ಕೊಳಗಾಗಿ ಜನ ಮೋಹಕ್ಕೊಳಗಾಗಿ ನನ್ನನ್ನು ಜಗದ್ಗುರು ಅಂದ್ರು. ನಿಜವಾದ ಜಗದ್ಗುರುವನ್ನು ಮರ್ತೇ ಬಿಟ್ಟು. ಅದಕ್ಕೋಸ್ಕರ ಆಚಾರ್ಯ ಉಪನಿಷತ್ ಭಾಷೆಯಲ್ಲಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿಚ ಜ್ಞಾನಸ್ಫೂರ್ತಿ ಯತಸ್ತಸ್ಮೈ ಹರಯೇ ಗುರವೇ ನಮಃ ಅಂತಾರೆ ಆಚಾರ್ಯರು. ಲಕ್ಷ್ಮಿಗೂ ಯಾರು ಗುರುವೋ ಅವರು ನಿಜವಾದ ಗುರು. ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ನಾರಾಯಣನೊಬ್ಬರೇ ಗುರು ಅಂತಾರೆ ಆಚಾರ್ಯ. ಮಮ ಗುರು ಪ್ರಣಮಾಮಿ, ನನಗೆ ನೇರ ಗುರು ಹೋಗ್ತಾರೆ. ಹೀಗೆ ಜಗತ್ತಿಗೆಲ್ಲ ಗುರು. ಜಗತ್ತನ್ನುವ ಶಬ್ದಕ್ಕೆ ಚೇತನ ಪ್ರಪಂಚ ಅಂತ ಒಂದರ್ಥ. ಇನ್ನೊಂದರ್ಥ ಜಗತ್ತು ಅಂದರೆ ಜಗತ್ತಿಗೆ ಚಲನೆ ಕೊಟ್ಟ ಶಕ್ತಿ ಪ್ರಾಣದೇವರು. ಪ್ರಾಣದೇವರಿಗೂ ಗುರು, ಚತುರ್ಮುಖನೂ ಅಲ್ಲ. ಅವರು ಸಮಾನಸ್ಕಂದರು, ಸಹಪಾಠಿಗಳಿದ್ದ ಹಾಗೆ. ಯಾರೋ ಅವರು ಜಗದ್ಗುರು. ರಾಜ ಅಷ್ಟೇ ಅಲ್ಲ, ಲಕ್ಷ್ಮಿಗೂ ಯಾರು ಗುರುವೋ ಅವನು ಮಾತ್ರ ಜಗದ್ಗುರು. ನಾನು ಹೇಗಪ್ಪ ಜಗದ್ಗುರು? ಆದರೆ ಯನ್ಮಾಯೆಯ ದುರ್ಜಯ ಅದನ್ನು ಮೀರುವುದು ಸಾಧ್ಯ ಇಲ್ಲ, ಅದನ್ನು ಗೆಲ್ಲುವುದು ಸಾಧ್ಯ ಇಲ್ಲ. ಅಂಥ ಭಗವಂತನ ಮಹಿಮೆ, ಅವನ ಇಚ್ಛಾಶಕ್ತಿಯಪ್ಪ. ಇವರು ಈ ಮಾಯೆ ಒಳಗಾಗಲಿ ಅಂತ ಬಯಸಿಬಿಟ್ಟ. ಎಲ್ಲ ಈ ಮೋಹಕ್ಕೊಳಗಾಗಿ ನನ್ನನ್ನೇ ಜಗದ್ಗುರು ಅಂತ ಹೇಳಿಕೊತಿದ್ರು. ಆ ತಾಯಿಯ ಮೋಹ, ಸೃಷ್ಟಿ ಮಾಡಿದಂತಹ ಜಗನ್ಮಾತೆ ಮಾಯಾಶಕ್ತಿ, ಅವಳ ಮೋಹಕ್ಕೊಳಗಾಗಿ ನನ್ನನ್ನೇ ಜಗದ್ಗುರು ಅಂತ ಕರೆದರು. ಮೂರನೇದು ಎರಡಾಯ್ತು ಈಗ. ಭಗವಂತನ ಸ್ವರೂಪಭೂತವಾದ ಮಾಯೆ, ಭಗವಂತನ ಅಧೀನವಾದ ಚೇತನ ಮಾಯೆ ಚಿತ್. ಇನ್ನೊಂದು ಜಡ ಮಾಯೆ ಇದೆ, ಅದೇ ಜಡ ಪ್ರಕೃತಿ. ಈ ಜಡ ಪ್ರಕೃತಿ ಅನ್ನೋದು ಮಾಯೆ. ಇಡೀ ವಿಶ್ವ ತ್ರಿಗುಣಾತ್ಮಕವಾದ ಪ್ರಪಂಚ ಇದೆ. ಆ ತ್ರಿಗುಣಾತ್ಮಕವಾದ ಮೂಲ ಪ್ರಕೃತಿಯನ್ನೇ ಮಾಯೆ. ಜಡ ಪ್ರಕೃತಿ ಒಂದು ಮಾಯೆ, ಮೂರು ಮಾಯೆ. ಭಗವಂತನೇ ಸ್ವಯಂ ಜ್ಞಾನ, ಇಚ್ಛಾ ಮತ್ತು ಮಹಿಮೆ ಮಾಯ, ಭಗವತ್ ಸ್ವರೂಪಭೂತವಾದ. ಭಗವದ್ ಅಧೀನಳಾಗಿರ್ತಕ್ಕಂಥ ಚಿತ್ ಪ್ರಕೃತಿಯೂ ಮಾಯ. ಚಿತ್ ಪ್ರಕೃತಿಯಿಂದ ಅಭಿಮನ್ಯಮಾನವಾದ ಜಡ ಪ್ರಕೃತಿಯೂ ಮಾಯೆ. ಇನ್ನೊಂದು ಮಾಯೆ ಇದೆ, ನಾಲ್ಕನೇ ನಿಜವಾದ ಬಂಧಕ ಶಕ್ತಿ. ಯಾವ ಮಾಯೆಗೆ, ಮೋಹಕ್ಕೆ ಒಳಗಾಗಿ ನಾವು ಅಜ್ಞಾನದ ಬಂಧನದಲ್ಲಿ ಸಿಲುಕಿಕೊಂಡಿದ್ದೇವೋ ಅಂಥ ಒಂದು ಮಾಯಾ ಅಂತಕ್ಕಂಥ ಒಂದು ಚೇತನ ಇದೆ. ಅದಕ್ಕೆ ಶೈವಲಿ ಮಾಯಾ ಅಂತ ಹೇಳ್ತಾರೆ. ಆ ಮಾಯೆಗೆ ಒಳಗಾಗಿ ನಮ್ಮಲ್ಲಿ ಈ ಅಜ್ಞಾನ. ಅದು ನಾಲ್ಕನೇದು. ಮತ್ತೊಂದು ಮಾಯೆ ಇದೆ, ಕಣ್ಕಟ್ಟು ವಿದ್ಯೆ. ಮಯನಿಂದ ಸೃಷ್ಟವಾದದ್ದು ಮಾಯೆ. ಮಯ ಅಂದ್ರೆ ಇಂದ್ರಜಾಲದ ಮೂಲ ಪುರುಷ. ಅವನಿಂದ ನಿರ್ಮಾಣವಾಗಿ ಬೆಳೆದು ಬಂದ ಇಂದ್ರಜಾಲ, ಕಣ್ಕಟ್ಟು, ಮೋಸ, ಕಪಟ. ಇದೆಲ್ಲವೂ ಸಂಸ್ಕೃತದಲ್ಲಿ ಮಾಯಾ ಶಬ್ದದ ಅರ್ಥ. ಆದರೆ ಅದು ಮಯನಿಂದ ಬಂದದ್ದು. ಭಗವಂತನಿಗೆ ಅದನ್ನು ಅನ್ವಯ ಮಾಡೋದು ಬೇಡ. ಭಗವಂತನಿಗೆ ಅನ್ವಯವಾಗುವಂತಹದ್ದು ಭಗವಂತನ ಸ್ವರೂಪಭೂತವಾದ ಮಾಯೆ, ಅವನ ಇಚ್ಛೆ, ಅವನ ಜ್ಞಾನ, ಅವನ ಮಹಿಮೆ. ಎರಡನೇದು ಅವನ ಅಧೀನವಾಗಿರತಕ್ಕಂಥ ಚಿತ್ ಪ್ರಕೃತಿ. ಮೂರನೇದ್ದು ಜಡ ಪ್ರಕೃತಿ. ನಾಲ್ಕನೇದು ನಮಗೆ ಮೋಹಕವಾಗಿ ತುಂಬಿಕೊಂಡಿರತಕ್ಕಂಥ ಶೈವಲಿ ಮಾಯ, ಬಂಧಕ ಶಕ್ತಿ. ಈ ನಾಲ್ಕು ಮಾಯೆ ಈ ಪ್ರಪಂಚದ ಮೇಲೆ, ಈ ನಾಲ್ಕು ಮಾಯೆಯ ಪ್ರಭಾವ, ಇದು ದುರ್ಜಯ, ಗೆಲ್ಲುವುದು ಸಾಧ್ಯ ಇಲ್ಲ. ಇದರಲ್ಲಿ ಸಿಕ್ಕಿ ಹಾಕೊಂಡ ಜನ ಈ ಅಜ್ಞಾನ ಮಾಯಾಮೋಹಿತರಾಗಿ ಮಾಂ ಬ್ರುವಂತಿ ಜಗದ್ಗುರು, ನನ್ನನ್ನು ಜಗದ್ಗುರು ಅಂತಾರಪ್ಪ. ನಾನು ಎಂಥ ಜಗದ್ಗುರು? ನಾನು ಜಗದ್ಗುರು ಅಲ್ಲ.